ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶ್ರೀ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರದ 2ನೇ ಅಧ್ಯಾಯ 2ನೇ ಪಾದ 4ನೇ ಅಧಿಕರಣದೊಳಗೆ 19ನೇ ಸೂತ್ರದೊಳಗೆ ಈಗ ಪೂರ್ವಪಕ್ಷಿ ಅನ್ನುವಂಥದ್ದು ಮುಗಿದ ಇವಾಗ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಸಮುದಾಯ ಅಂತ ಪೂರ್ವದಲ್ಲಿ ಹೇಳ್ಕೊಂಡು ಬಂದಿದ್ದರು ಅವರು. ಹಿಂದಿನ ಇದರೊಳಗೆ ಆ ಸಮುದಾಯ ಅನ್ನುವಂಥದ್ದು ಇಲ್ಲಿ ಸಮುದಾಯಕ್ಕೆ ನಿಮಿತ್ತ ಅನ್ನುವಂಥದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಭೂತ ಭೌತಿಕ ಚಿತ್ತ ಚೈತ್ಯ ಅಂತ ಹೇಳಿ ಹೇಳಿದ್ರಲ್ರಲ್ಲಿ ಪೃಥ್ವಿ ಧಾತುಗಳು, ಆಮೇಲೆ ಭೌತಿಕ ಅಂದ್ರೆ ರೂಪಾದಿಗಳು ಚಕ್ಷುರಾದಿಗಳು, ಆಮೇಲೆ ಅಲ್ಲಿ ಸಂಸ್ಕಾರಗಳು 4 ರೀತಿಯಾಗಿರ್ತಕ್ಕಂಥ 5 ರೀತಿಯಾಗಿ ಸಂಸ್ಕಾರಗಳನ್ನು ಹೇಳಿದ್ರಲ್ರಿ. ರೂಪ, ವಿಜ್ಞಾನ, ವೇದನ, ಸಂಜ್ಞಾ, ಸಂಸ್ಕಾರ ಅಂತ ಹೇಳಿ 5 ರೀತಿ ಸ್ಕಂದಗಳನ್ನು ಹೇಳಿದ್ರು. ಅಂದ್ರೆ ಇವುಗಳ ಸಮೂಹಕ್ಕನ ಇಲ್ಲಿ ಸಮುದಾಯ ಅಂತ ಕರೀತಾರೆ, ಅಥವಾ ಸಂಘ ಅಂತನೂ ಕೂಡ ಇಲ್ಲಿ ಕರೀತಾ ಇದ್ದಾರೆ, ಸಂಘಾತ ಅಂತನೂ ಕೂಡ ಕರೀತಾ ಇದ್ದಾರೆ. ಅದರ ಬಗ್ಗೆ ಇಲ್ಲಿ ಹೇಳಿ ಕತ್ತಿದ್ದಾರೆ ಅವರು. ತನ್ನ ಅಂದ್ರೆ ನೀನು ಹೇಳ್ತಕ್ಕಂಥದ್ದು ಸರಿಯಲ್ಲ. ಯಾಕಂತಂದ್ರೆ ಕಸ್ಮಾತ್, ಯಾಕಂತಂದ್ರೆ ಉತ್ಪತ್ತಿ ಮಾತ್ರ ನಿಮಿತ್ತತ್ವ. ಅಂದ್ರೆ ಇಲ್ಲಿ ಉತ್ಪತ್ತಿ ಮಾತ್ರಕ್ಕೆ ಅವು ನಿಮಿತ್ತವಾಗಿರುವುದರಿಂದ ಅಂತ ಹೇಳಿದರು. ಅದು ಯಾವುದಕ್ಕೆ ಉತ್ಪತ್ತಿ ಮಾತ್ರ ನಿಮಿತ್ತ ಅಂತಂದ್ರೆ ಅದನ್ನ ಭಾಷ್ಯದಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಭವೇತ್ ಉಪಪನ್ನಃ ಸಂಗಾತಃ ಯದಿ ಸಂಗಾತಸ್ಯ ಕಿಂಚಿತ್ ನಿಮಿತ್ತಂ ಅವಗಮ್ಯೇತ ನತು ಅವಗಮ್ಯತೆ. ಇಲ್ಲಿ ಸಂಘಾತಸ್ಯ ಅಂತಂದ್ರೆ ಇಲ್ಲಿ ಸಂಘಾತಕ್ಕೆ, ಸಂಘಾತ ಅಂದ್ರೆ ಸಮುದಾಯ ಅಥವಾ ಅದರ ಸಮೂಹಕ್ಕೆ, ಸಂಘಾತಸ್ಯ ಕಿಂಚಿತ್ ನಿಮಿತ್ತಂ ಅವಗಮ್ಯೇತ. ಯಾವುದಾದರೂ ಒಂದು ನಿಮಿತ್ತ ಅನ್ನುವಂಥದ್ದು ನಮಗೆ ತಿಳಿದು ಬಂದಿದ್ರೆ ಅವಾಗ ಉಪಪನ್ನ, ಅವಾಗೇನಾಕಿತ್ತು, ಸಂಘಾತ ಅನ್ನುವಂಥದ್ದು ಅಲ್ಲಿ ಹೊಂದಬಹುದಾಗಿತ್ತು, ಅದು ಹೊಂದುತ್ತದಂತ ನಾವು ಹೇಳ್ಬೋದಾಗಿತ್ತು. ನತು ಅವಗಮ್ಯತೆ, ಆದ್ರೆ ಅಲ್ಲಿ ಯಾವುದೇ ಒಂದು ನಿಮಿತ್ತ ಅನ್ನುವಂಥದ್ದು ನಮಗ ಕಂಡು ಬರ್ತಾ ಇಲ್ಲ, ನಮಗಲ್ಲಿ ತಿಳಿತಾ ಇಲ್ಲ ಅಂತ, ನಮಗದ್ರ ಬಗ್ಗೆ ಯಾವುದೇ ನಿಶ್ಚಯ ಅನ್ನುವಂಥದ್ದಿಲ್ಲ ಅಂತ ಹೇಳ್ತಾರೆ. ನತು ಅವಗಮ್ಯತೆ ಅಂತ. ಉತ್ಪತ್ತಿ ಮಾತ್ರ ನಿಮಿತ್ತತ್ವಾತ್, ಕೇವಲ ಉತ್ಪತ್ತಿ ಮಾತ್ರಕ್ಕೆ ನಿಮಿತ್ತ ಆಗೈತಿ ಅಂತ. ಭವೇತ್ ಉಪಪನ್ನಃ ಸಂಘಾತ ಯದಿ ಸಂಘಾತಸ್ಯ ಕಿಂಚಿತ್ ನಿಮಿತ್ತಂ ಅವಗಮ್ಯೇತ. ಯದಿ ಅಂದ್ರೆ ಒಂದು ವೇಳೆ, ಸಂಘಾತಸ್ಯ ಕಿಂಚಿತ್ ನಿಮಿತ್ತಂ ಅವಗಮ್ಯೇತ, ಆ ಸಂಘಾತಕ್ಕೆ ಯಾವುದಾದರೂ ಒಂದು ನಿಮಿತ್ತ ಅನ್ನುವಂಥದ್ದು ನಮಗೆ ತಿಳಿದು ಬಂದಿದ್ರೆ ಅವಾಗ ಅದು ಉಪಪನ್ನ ಅಂದ್ರೆ ಹೊಂದಬಹುದಾಗಿತ್ತು ಅಂತ. ಆದರೆ ಅದು ಉಪಪನ್ನ ಆಗುವುದಿಲ್ಲ ಅಂತ ಹೇಳ್ತಾರೆ. ನತು ಅವಗಮ್ಯತೆ, ಅಂತ ನಿಮಿತ್ತ ಅನ್ನುವಂಥದ್ದು ನಮಗೆ ಯಾವುದು ಕಂಡಿಲ್ಲವಾದ್ದರಿಂದ ಅಲ್ಲಿ ಉಪಪನ್ನವಾಗುವುದಿಲ್ಲ, ಹೊಂದುಗಡೆ ಆಗುವುದಿಲ್ಲ ಅಂತ. ಯತಃ ಇತರೇತರ ಪ್ರತ್ಯಯೇತ್ವಪಿ ಅವಿದ್ಯಾದೀನಾಂ ಪೂರ್ವಪೂರ್ವಂ ಉತ್ತರೋತ್ತರಸ್ಯ ಉತ್ಪತ್ತಿ ನಿಮಿತ್ತಂ ಭವೇತ್. ಯತಃ ಅಂತಂದ್ರ, ಆದ್ರೆ ಇಲ್ಲಿ ಈ ಅವಿದ್ಯಾದಿಗಳು ಅಂತೇನದಾವ, ಅವಿದ್ಯಾದೀನಾಂ, ಅವಿದ್ಯಾದಿಗಳು ಇವು ಇತರೇತರ ಪ್ರತ್ಯಯತ್ವೇಪಿ. ಇತರೇತರ ಅಂತಂದ್ರೆ ಒಂದಕ್ಕೊಂದು ಅಂತ. ಇಲ್ಲಿ ಅವಿದ್ಯಾದೀನಾಂ ಇತರೇತರ ಪ್ರತ್ಯಯತ್ವೇಪಿ, ಅವಿದ್ಯಾದಿಗಳು ಒಂದಕ್ಕೊಂದು ಇಲ್ಲಿ ಪ್ರತ್ಯಯವಾಗ್ತಾ ಇದ್ರು. ಪ್ರತ್ಯಯ ಅಂತಂದ್ರೆ ಇದು ಕಾರಣ ಅಂತ, ಹೇತು ಅಂತನೂ ಕರೀತಾರ, ಕಾರಣ ಅಂತನೂ ಕರೀತಾರ.
ಇವು ಒಂದಕ್ಕೊಂದು ಅವು ನಿಮಿತ್ತ ಅಥವಾ ಹೇತು ಆಗ್ತಾ ಇದ್ರೆ, ಕಾರಣ ಆಗ್ತಾ ಇದ್ರೆ ಅಂತ. ವಿದ್ಯಾದಿಗಳು ಒಂದಕ್ಕೊಂದು ಕಾರಣಗಳಾಗ್ತಾ ಇದ್ರೂ ಇಲ್ಲಿ ಪೂರ್ವಪೂರ್ವಂ ಉತ್ತರೋತ್ತರಸ್ಯ. ಪೂರ್ವಪೂರ್ವಂ ಅಂದ್ರೆ ಹಿಂದಿನದು ಅಂತ, ಉತ್ತರೋತ್ತರ ಅಂದ್ರೆ ಮುಂದಿನದು. ಅದು ಹಿಂದಿನದು ಮುಂದಕ್ಕೆ ಅದು ನಿಮಿತ್ತ ಆಗ್ತಿತ್ತು ಅಂತ. ಅದಕ್ಕೆ ಪೂರ್ವಪೂರ್ವಂ ಉತ್ತರೋತ್ತರಸ್ಯ ಉತ್ಪತ್ತಿ ಮಾತ್ರ ನಿಮಿತ್ತಂ ಭವೇತ್. ಅಂದ್ರೆ ಇಲ್ಲಿ ಉತ್ಪತ್ತಿ ಮಾತ್ರ ನಿಮಿತ್ತವಾಗಿ ಆಗ್ತದ ಅಂತ. ಹಿಂದಿನದಕ್ಕೆ ಮುಂದಿನದು, ಹಿಂದಿನದು ಏನದ, ಹಿಂದಿಂದು ಮುಂದಕ್ಕೆ ಅದು ನಿಮಿತ್ತ ಆದೀತೆ ಹೊರತು ಅಲ್ಲಿ ನತು ಸಂಗಾತೋತ್ಪತ್ತೇ ಕಿಂಚಿತ್ ನಿಮಿತ್ತಂ ಸಂಭವತಿ. ಆದ್ರೆ ಅಲ್ಲಿ ಆ ಸಂಘಾತದ ಉತ್ಪತ್ತಿಗೆ ಯಾವುದೊಂದು ನಿಮಿತ್ತಿ ಅನ್ನುವಂತಹದ್ದು ನತು ಸಂಭವತಿ, ಇಲ್ಲಿ ಸಂಭವಿಸುವುದಿಲ್ಲ ಅಂತ. ಆ ಸಂಘಾತದ ಉತ್ಪತ್ತಿಗೆ ಇಲ್ಲಿ ನಿಮಿತ್ತಂ ನ ಸಂಭವತಿ, ಯಾವುದೇ ನಿಮಿತ್ತಿ ಅನ್ನುವಂತಹದ್ದು ಸಂಭವಿಸುವುದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಇಲ್ಲಿ ಸಿದ್ಧಾಂತವನ್ನು ಹೇಳಿದರು ಅವರು. ಇಲ್ಲಿ ಮತ್ತೆ ವೈಶೇಷಿಕ ಬುದ್ಧ ಹೇಳ್ತಾ ಇದ್ದಾನೆ ಬೌದ್ಧರ ಮತದ ಪ್ರಕಾರ. ಇದು ಬೌದ್ಧರ ವಿಚಾರ ನಡೆದಿತ್ತಲ್ರಿ ಇವಾಗ. ನಾನು ಅಂತಂದ್ರೆ ಇಲ್ಲಿ ಬೌದ್ಧನೇ ಇಲ್ಲಿ ಪೂರ್ವ ಪಕ್ಷ. ಅವನೊಂದು ಆಕ್ಷೇಪ ಮಾಡ್ತಾ ಇದ್ದಾನೆ. ಅವಿದ್ಯಾದಿಭಿಃ ಅರ್ಥಾತ್ ಆಕ್ಷಿಪ್ಯತೆ ಸಂಘಾತಃ ಇತ್ಯುಕ್ತಂ. ಈ ಅವಿದ್ಯಾದಿಗಳಿಂದ ಸಂಘಾತ ಅನ್ನುವಂತಹದ್ದು ಅದು ತಾನೇ ಆಕ್ಷಿಪ್ತವಾಗ್ತದಲ್ಲ ಅಂತ ನಾ ಹೇಳೇವಲ್ಲ ಅಂತಂದು ಹೇಳ್ತಾ ಇದ್ದಾನ ಅವನು. ಅವಿದ್ಯಾದಿಭಿಃ ಸಂಘಾತಃ, ಅವಿದ್ಯಾದಿಗಳಿಂದ ಸಂಘಾತ ಅನ್ನುವಂತಹದ್ದು ಆಕ್ಷಿಪ್ಯತೆ ಇತ್ಯುಕ್ತಂ, ಅದು ಆಕ್ಷಿಪ್ತವಾಗ್ತದ ಅಂತ ಹೇಳಿ ನಾವು ಹೇಳೇವಲ್ಲ ಅಂತಂದ್ರೆ ಅತ್ರ ಉಚ್ಯತೆ. ನೋಡಪ್ಪ, ನಿನ್ನ ಆಕ್ಷೇಪಕ್ಕೆ ನಾವು ಉತ್ತರ ಕೊಡ್ತಾ ಇದ್ದೀನಿ ಅಂತೇಳಿ ಇಲ್ಲಿ ಆ ಬೌದ್ಧರಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಯದಿ ತಾವತ್ ಅಯಂ ಅಭಿಪ್ರಾಯಃ ಅವಿದ್ಯಾದಯಃ ಸಂಘಾತಮಂತರೇಣ ಆತ್ಮಾನಮಲಭಮಾನಾಃ ಆಪೇಕ್ಷಂತೆ ಸಂಘಾತ ಇತಿ. ಅವಿದ್ಯಾದಯಃ ಅಂತ ಇಲ್ಲಿ ಮೊದಲು ಏನು ಹೇಳಿದರು ಅಂತಂದ್ರೆ ಸಂಘಾತಮಂತರೇಣ. ಅವಿದ್ಯಾದಯ ಅಂದ್ರೆ ಅವಿದ್ಯಾದಿಗಳು ಅಂತ. ಸಂಘಾತಮಂತರೇಣ ಅಂದ್ರೆ ಸಂಘಾತ ಅನ್ನುವಂಥದ್ದು ಇಲ್ಲದೆ ಅಂತ. ಅಂತರೇಣ ಅಂದ್ರೆ ಇಲ್ಲದೆ ಅಂತ, ಸಂಘಾತ ಅನ್ನುವಂಥದ್ದು ಇಲ್ಲದೆ. ಆತ್ಮಾನಮಲಭಮಾನ ಅಂದ್ರೆ ಇಲ್ಲಿ ಆತ್ಮಾನ ಅಂದ್ರೆ ತನ್ನ ಸ್ವರೂಪ ಅಂತ. ಇಲ್ಲಿ ತನ್ನ ಸ್ವರೂಪ ಅಲಭಮಾನ ಅಂತಂದ್ರೆ ಅದು ಪಡೆಯುವುದಿಲ್ಲವಾದ್ದರಿಂದ. ಈ ಅವಿದ್ಯಾದಿಗಳು ಸಂಘಾತವಿಲ್ಲದೆ ತಮ್ಮ ಸ್ವರೂಪವನ್ನ ಪಡೆಯುವುದಿಲ್ಲವಾದ್ದರಿಂದ ಅಂತ. ಅಪೇಕ್ಷಂತೆ ಸಂಘಾತಂ ಇತಿ, ಸಂಘಾತಂ ಅಪೇಕ್ಷಂತೆ ಅಂತ. ಅವು ಸಂಘಾತವನ್ನ ಅಪೇಕ್ಷಿಸುತ್ತವೆ ಅಂಥೇಳಿ ಇತಿ ಅಂದ್ರೆ ಈ ರೀತಿಯಾಗಿ ನಿಮ್ಮ ಅಭಿಪ್ರಾಯ ಇದ್ದರೆ ಅಂತ ಇಲ್ಲಿ ಆಚಾರ್ಯರು ಅಲ್ಲಿ ಬೌದ್ಧರನ್ನ ಕುರಿತು ಕೇಳ್ತಾ ಇದ್ದಾರೆ. ವಿದ್ಯಾದಿಗಳು ಸಂಘಾತ ಇಲ್ಲದೆ ಅವು ತಮ್ಮ ಸ್ವರೂಪವನ್ನ ಅವು ಪಡೆಯಲಾರವು ಅಂತ. ವಿದ್ಯಾದಿಗಳು ಸಂಘಾತವಿಲ್ಲದೆ ತಮ್ಮ ಸ್ವರೂಪವನ್ನ ಅವು ಪಡಿತಾವೇನೋ ಅಂತಂದ್ರೆ ಇಲ್ಲ. ಅಂದ್ರೆ ಏನು, ಸಂಘಾತವನ್ನ ಅವು ಅಪೇಕ್ಷಿಸುತ್ತವೆ ಅಂತ ಹೇಳಿ ಸಂಘಾತಂ ಅಪೇಕ್ಷಂತೆ ಇತಿ ಅಂದ್ರೆ ಸಂಘಾತವನ್ನ ಅಪೇಕ್ಷೆ ಮಾಡ್ತಾ ಇದ್ದಾವೆ ಅಂತ ಹೇಳಿ ಈ ರೀತಿಯಾಗಿ ನಿನ್ನ ಒಂದು ಅಭಿಪ್ರಾಯವಾದರೆ ಅಂತ. ತತ್ ತಸ್ಯ ಸಂಘಾತಸ್ಯ ನಿಮಿತ್ತಂ ವಕ್ತವ್ಯಂ. ಆಗ ನೀ ಏನ್ ಮಾಡ್ಬೇಕು, ಆ ಸಂಘಾತಕ್ಕ ಒಂದು ನಿಮಿತ್ತವನ್ನು ಹೇಳ್ಬೇಕಾಗ್ತೈತಿ. ಆ ಸಂಘಾತಕ್ಕ ಯಾವ್ದಾದ್ರು ನಿಮಿತ್ತವನ್ನು ಹೇಳ್ಬೇಕಲ್ಲ. ತಚ್ಚ ನಿತ್ಯೇಶ್ವಪಿ ಅನುಷು ಅಭ್ಯುಪಗಮ್ಯಮಾನೇಷು. ಹಾಗಾದ್ರೆ ಆ ನಿಮಿತ್ತಿ ಅನ್ನುವಂತಹದ್ದು ಇಲ್ಲಿ ಅಣುಗಳು ಅಂತದಾವಲ್ರಿ. ಇಲ್ಲಿ ನಿತ್ಯೇಶ್ವಪಿ ಅಣುಷು ಅಂತ, ನಿತ್ಯವಾಗಿರ್ತಕ್ಕಂಥ ಅಣುಗಳನ್ನ ನಾವು ಒಂದು ವೇಳೆ ಅಭ್ಯುಪಗಮ್ಯಮಾನೇಷು ಅಂದ್ರೆ ಇವು ಒಪ್ಪಕೊಂಡಿರ್ತಕ್ಕಂಥವುಗಳು ಅಂತ. ಅಂದ್ರೆ ಇಲ್ಲಿ ನಿಮಿತ್ತ ಯಾವ್ದಪ್ಪ ಅಂತ, ನಿತ್ಯವಾಗಿರ್ತಕ್ಕಂಥ ಯಾವ ಅಣುಗಳದಾವಲ್ಲ ಅವುಗಳನ್ನ ಇಲ್ಲಿ
ಮಾನೇಶು ಆಶ್ರಯೀಭೂತೇಶು. ಇಲ್ಲಿ ಆಶ್ರಯ ಮತ್ತು ಆಶ್ರಯೀಭೂತವಾಗಿರ್ತಕ್ಕಂಥವುಗಳು ಅಂತ ಅದಕ್ಕೆ ಇಲ್ಲಿ ಹೇಳ್ತಾರವರು. ಅಂದ್ರೆ ಅದೃಷ್ಟಕ್ಕೆ ಆಶ್ರಯವಾಗಿರ್ತಕ್ಕಂಥದ್ದು ಅಂತ ಅರ್ಥ. ಇಲ್ಲಿ ಆಶ್ರಯೀಭೂತವಾದ ಅಂತಂದ್ರೇನು, ಅದೃಷ್ಟಕ್ಕೆ ಆಶ್ರಯವಾಗಿರುವಂತಹದ್ದು ಅಂತ. ನಿತ್ಯವಾಗಿರ್ತಕ್ಕಂಥ ಅಣುಗಳನ್ನ ಮತ್ತು ಇಲ್ಲಿ ಅದೃಷ್ಟಕ್ಕೆ ಆಶ್ರಯೀಭೂತವಾಗಿರ್ತಕ್ಕಂಥ ಇಲ್ಲಿ ಭೋಕ್ತೃ ಅಂತ, ಭೋಕ್ತೃಷು ಅಂತ ಹೇಳಿದ್ರಿ. ಇಲ್ಲಿ ಭೋಕ್ತೃಷು ಅಂತಂದ್ರೆ ಇಲ್ಲಿ ಭೋಕ್ತೃ ಅಂತಂದ್ರೆ ಇಲ್ಲಿ ಜೀವ ಅಂತಾನೆ ನಾವು ಹೇಳ್ಬೇಕಾಗತ್ತೆ. ಇಲ್ಲಿ ಭೋಕ್ತೃಸು ಸತ್ಸು ನ ಸಂಭವತಿ. ಆ ಭೋಕ್ತೃಗಳನ್ನು ಒಪ್ಪಿದ್ರೂ ಕೂಡ ಇಲ್ಲಿ ಸಂಭವಿಸುವುದಿಲ್ಲ ಅಂತ. ಇತ್ಯುಕ್ತಂ ವೈಶೇಷಿಕ ಪರೀಕ್ಷಾಯಾಮ್. ಆ ವೈಶೇಷಿಕರ ಒಂದು ಪರೀಕ್ಷೆಯಲ್ಲಿ ನಾವು ಇದನ್ನ ಈಗಾಗಲೇ ಇತ್ಯುಕ್ತಂ ಇದನ್ನ ಹೇಳ್ಕೊಂಡು ಬಂದಿದ್ದೀವಿ ಅಂತ. ಇಲ್ಲಿ ನಿತ್ಯವಾಗಿರ್ತಕ್ಕಂಥ ಅಣುಗಳನ್ನ ಅಭ್ಯುಪಗಮನ ಮಾನೇಸು, ಇವುಗಳನ್ನ ಒಪ್ಪಿಕೊಂಡಿರುವಲ್ಲಿ ಅಂತ. ಅಣುಗಳು ನಿತ್ಯ ಅಂತ ಹೇಳಿ ಈಗಾಗಲೇ ಅವರು ವೈಶೇಷಿಕರು ಒಪ್ಕೊಂಡು ಬಂದಾರಲ್ಲ. ಮತ್ತು ಆಶ್ರಯೀಭೂತವಾಗಿರ್ತಕ್ಕಂಥ ಇಲ್ಲಿ ಅದೃಷ್ಟಕ್ಕೆ ಆಶ್ರಯವಾಗಿರ್ತಕ್ಕಂಥ ಯಾವ ಭೋಕ್ತೃಗಳನ್ನ ಒಪ್ಪಿದ್ರೂ ಕೂಡ ಇದು ಸಂಭವಿಸುವುದಿಲ್ಲ ಅನ್ನುವಂತ ಮಾತನ್ನ ನಾವು ವೈಶೇಷಿಕರ ವಿಚಾರವನ್ನು ಹೇಳುವಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ಈಗಾಗಲೇ ನಾವು ಹೇಳ್ಕೊಂಡು ಬಂದೇವಿ ಅಂತ. ಇಲ್ಲಿ ಸ್ಥಿರವಾಗಿರ್ತಕ್ಕಂಥ ಅಣುಗಳನ್ನ ಭೋಗಕ್ಕೆ ಹೇತುವಾಗಿರ್ತಕ್ಕಂಥ ಅದೃಷ್ಟಕ್ಕೆ ಆಶ್ರಯವಾಗಿರುವ ಆ ಭೋಕ್ತೃಗಳನ್ನು ಒಪ್ಪಿದ್ರೂ ಕೂಡ ನೋಡು ಅಣುಗಳು ಸ್ಥಿರ ಅಂತ ಹೇಳ್ತಾರೆ. ಅವು ಭೋಗಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು? ಅದೃಷ್ಟ. ಅದೃಷ್ಟದಿಂದಲೇ ಭೋಗ ಪ್ರಾಪ್ತಿ ಆಗ್ತದ್ರೆ. ಅದಕ್ಕೆ ಅದೃಷ್ಟಕ್ಕೆ ಕಾರಣ ಯಾವುದು ಅಂತಂದ್ರೆ, ಇಲ್ಲಿ ಭೋಗಕ್ಕೆ ಕಾರಣ ಯಾವುದು ಅಂತಂದ್ರೆ ಅದೃಷ್ಟ. ಅದಕ್ಕೆ ಆಶ್ರಯವಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ಭೋಕ್ತೃಗಳು. ಅವುಗಳನ್ನ ನಾವು ಒಪ್ಪಿದ್ರೂ ಕೂಡ ಇಲ್ಲಿ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಚೇತನ ರೂಪವಾಗಿರ್ತಕ್ಕಂಥ ಅಧಿಷ್ಠಾನ ಇಲ್ಲದೆ ಇರುವುದರಿಂದ, ಒಬ್ಬ ಅಧಿಷ್ಠಾತೃ ಬೇಕಲ್ಲ, ಚೇತನ ರೂಪನಾಗಿರ್ತಕ್ಕಂಥ ಅಧಿಷ್ಠಾತೃ ಅವರು ಒಪ್ಪಂಗಿಲ್ಲ. ಅಲ್ಲಿ ಅಧಿಷ್ಠಾತೃ ಇಲ್ಲದೆ ಇರುವುದರಿಂದ ಅಲ್ಲಿ ಸಂಘಾತ ಅನ್ನುವಂತಹದ್ದು ಆಗೋ ಹಾಗಿಲ್ಲ ಅಂಥೇಳಿ ಇದನ್ನ ಪೂರ್ವದಲ್ಲಿ ಇದರಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ. ಪೂರ್ವ ಭಾಷ್ಯದಲ್ಲಿ ಈ ವಿಚಾರವನ್ನು ಹೇಳ್ಕೊಂಡ್ ಬಂದಾರ. ಯಾಕಂದ್ರೆ ಅಲ್ಲಿ ಚೇತನದ ಅಧಿಷ್ಠಾತೃವನ್ನ ಹೇಳಂಗಿಲ್ಲ ಅವರು, ಅದನ್ನ ಒಪ್ಪುದಿಲ್ಲ ಅವರು. ಅದು ಒಪ್ಪಿದ್ರೆ ಸಂಘಾತ ಆಗ್ತಿತ್ತದು. ಆ ಚೇತನವಾದ ಅಧಿಷ್ಠಾತೃವನ್ನು ಒಪ್ಪದೇ ಇರುವುದರಿಂದ ಅಲ್ಲಿ ಸಂಘಾತ ಅನ್ನುವಂತಹದ್ದು ಆಗೋ ಹಾಗಿಲ್ಲ ಅಂತ ಇದನ್ನ ಹೇಳ್ಕೊಂಡು ಬಂದಿದ್ದಾರೆ. ಕಿಮಂಗಂ ಪುನಃ ಕ್ಷಣಿಕೇಶ್ವಪಿ ಅಣುಷು ಭೋಕ್ತೃರಹಿತೇಷು ಆಶ್ರಯೀಶೂನ್ಯೇಷು ವಾ ಅಭ್ಯುಪಗಮ್ಯಮಾನೇಷು. ಕಿಮಂಗಂ ಪುನಃ ಕ್ಷಣಿಕೇಶು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಇಲ್ಲಿ ಅಣುಗಳು ಏನದಾವು ಅಂತಂದ್ರೆ ಕ್ಷಣಿಕೇಶ್ವಪಿ ಅಣುಷು ಅಂತ. ಇಲ್ಲಿ ಕ್ಷಣಿಕವೂ ಆಗಿರತಕ್ಕಂತ ಅಣುಗಳು ಅಂತ. ಅಣುಗಳು ಏನದಾವು? ಕ್ಷಣಿಕದಾವಂತ ಇವ್ರ ಪ್ರಕಾರ. ಯಾರೋ ಬೌದ್ಧರ ಪ್ರಕಾರ ಅವರು ಒಂದು ಕ್ಷಣ ಮಾತ್ರ ಅಣು ಇರ್ತದಂತ ಹೇಳ್ತಾರ ಅವರು. ಅವರು ಅದನ್ನ ನಿತ್ಯ ಅಂತ ಒಪ್ಪಂಗಿಲ್ಲ ಅವರು. ಒಂದು ಕ್ಷಣ ಆತ್ಮನು ಕೂಡ ಒಂದು ಕ್ಷಣ ಇರ್ತಾನ ಅಂತ. ಅದಕ್ಕಂದ್ರೆ ಅವರು ಕ್ಷಣಿಕವೂ ಆಗಿರ್ತಕ್ಕಂಥ ಮತ್ತು ಕ್ಷಣಿಕೇಶ್ವಪಿ ಅಣುಷು ಭೋಕ್ತೃರಹಿತೇಷು, ಇಲ್ಲಿ ಭೋಕ್ತೃರಹಿತವಾಗಿರುವಂತಾತು ಅಂತ. ಅಥವಾ ಆಶ್ರಯೀ ಶೂನ್ಯೇಷು ವಾ, ಆಶ್ರಯ ಮತ್ತು ಆಶ್ರಯಿ ಇವು ರಹಿತವಾಗಿರ್ತಕ್ಕಂಥದ್ದು ಅಂತ ಅವರು ಒಪ್ಪಿದ್ದಾರೆ ಅಂತ. ಅಭ್ಯುಪಗಮ್ಯಮಾನೇಷು ಅಂತ. ಕಿಮಂಗಂ ಪುನಃ ಕ್ಷಣಿಕೇಶ್ವಪಿ ಅಣುಷು ಭೋಕ್ತೃರಹಿತೇಷು ಅಂದ್ರೆ ಕ್ಷಣಿಕವಾಗಿರ್ತಕ್ಕಂಥ ಅಣುಗಳು ಅಂತ. ಇಲ್ಲಿ ಅಣುಗಳೇನಾಗಿದ್ದಾವು? ಕ್ಷಣಿಕವಾಗ್ಯಾವು ಮತ್ತು ಭೋಕ್ತೃರಹಿತವಾಗಿರುವಂತಹದ್ದು. ಆಶ್ರಯೀ ಭಾವ ಅನ್ನುವಂತಹದ್ದು ಅದು ಇಲ್ಲದೆ ಇರತಕ್ಕಂಥದ್ದು. ಅದಕ್ಕಂತಾರೆ ಇಲ್ಲಿ ಉಪಕಾರ ಭಾವವಿಲ್ಲದು ಅಂತ ಅರ್ಥ. ಇಲ್ಲಿ ಆಶ್ರಯೀ ಭಾವರಹಿತ ಅಂತಂದ್ರೆ ಏನು? ಇಲ್ಲಿ ವ್ಯಾಖ್ಯಾನಕಾರ ಏನ್ ಮಾಡಿದಾರೆ ಅಂದ್ರೆ ಉಪಕಾರಕ ಭಾವ. ಇಲ್ಲಿ ಉಪಕಾರ ಮಾಡಿಸ್ಕೊಳ್ಳೋದಾಗ್ಲಿ ಉಪಕಾರ ಮಾಡುವಂತಹದ್ದಾಗ್ಲಿ
ಅದು ಯಾವುದು ಇಲ್ಲದ್ದು ಅಂತ. ಇಲ್ಲಿ ಆಶ್ರಯ ಶೂನ್ಯೇಸು ಅಂತೇಳಿ ಇನ್ನೊಂದು ಪಾಠದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಸಂಘಾತ ಕರ್ತೃವಿಲ್ಲದ ಅಂತ. ಆ ಸಂಘಾತ ಒಬ್ಬ ಕರ್ತೃ ಬೇಕಲ್ಲ, ಆ ಕರ್ತೃ ಇಲ್ಲದ ಅಂತೇಳಿ ಹೇಳಿದ್ದಾರೆ. ಯಾಕೆಂದ್ರೆ ಭೋಗ್ಯವಾಗಿರ್ತಕ್ಕಂಥ ಶರೀರಾದಿಗಳು ಆಶ್ರಯಿಸಿಕೊಂಡು ನಿಲ್ಲಲಿಕ್ಕೆ ಬೇಕಾಗಿರ್ತಕ್ಕಂಥ ಜೀವರುಗಳು ಅಂತೇಳಿ ಹಿಂಗೂ ಕೂಡ ಒಂದು ಅರ್ಥವನ್ನ ಮಾಡಬಹುದು. ಯಾಕಂದ್ರೆ ಇಲ್ಲಿ ಭೋಕ್ತೃ ಜೀವರು ಅಂತ ಹೇಳಿದ್ವಲ್ಲಿ, ಭೋಕ್ತೃಹಿತೇಶು ಅಂತಂದ್ರೆ ಇಲ್ಲಿ ಜೀವರುಗಳು ಇಲ್ಲದೆ ಹೋದ್ರೆ ಅಂತ. ಅಭ್ಯುಪಗಮ್ಯಮಾನೇಶು ಸಂಭವೇತ್. ಆದ್ದರಿಂದ ಇಲ್ಲಿ ಯಾವ ಒಂದು ಅಣುಗಳು ಯಾವ ಕ್ಷಣಿಕವಾಗಿರ್ತಕ್ಕಂಥವುಗಳು ಭೋಕ್ತೃರಹಿತವಾಗಿರುವಂತಹದ್ದು, ಆಶ್ರಯರಹಿತವಾಗಿರ್ತಕ್ಕಂಥದ್ದು ಅಂತ ನೀವು ಒಪ್ಕೊಂಡಾಗ ಅದು ಉಂಟಾಗಲಾರದು ಅಂತ ಹೇಳುದ್ರಲ್ಲಿ ಏನಿದೆ ಅಂತ ಅಲ್ಲಿ ಹೇಳಿಕೆನೆ ಆಗುದಿಲ್ಲ ಅಂತ ಅಲ್ಲಿ. ಇನ್ನ ಅಥ ಅಯಂ ಅಭಿಪ್ರಾಯ. ಆದ್ರೆ ಇನ್ನು ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಅವಿದ್ಯಾದಯ ಏವ ಸಂಘಾತಸ್ಯ ನಿಮಿತ್ತಂ ಇತಿ. ಇಲ್ಲಿ ಅವಿದ್ಯಾದಿಗಳದಾವಲ್ಲ, ಅವೇ ಆ ಸಂಘಾತಕ್ಕೆ ನಿಮಿತ್ತ ಅಂತ ಹೇಳಿ ಒಂದು ವೇಳೆ ನಮ್ಮ ಅಭಿಪ್ರಾಯ ಐತಿ ಅಂತಂದ್ರೆ, ಬೌದ್ಧರನ್ನ ಕುರಿತು ಕೇಳ್ತಾ ಇದ್ದಾರೆ ಅವರು. ಈ ಅವಿದ್ಯಾದಿಗಳೇ ಈ ಸಂಘಾತ ಅಥವಾ ಸಮುದಾಯಕ್ಕ ನಿಮಿತ್ತ ಅಂತ ನಾವು ಹೇಳ್ತೀವಿ ಅಂತಂದ್ರೆ, ಕಥಂ ತಮೇವ ಆಶ್ರಿತ್ಯ ಆತ್ಮಾನಂ ಲಭಮಾನಃ ತಸ್ಯೈವ ನಿಮಿತ್ತಂ ಸ್ಯುಃ. ಅವಾಗ ಅದನ್ನೇ ಆಶ್ರಯಿಸಿಕೊಂಡು ಸ್ವರೂಪವನ್ನ ಪಡೆದುಕೊಳ್ಳತಕ್ಕಂತ ತಮೇವ ಆಶ್ರಿತ್ಯ, ಇಲ್ಲಿ ಅವಿದ್ಯೆಯನ್ನೇ ಆಶ್ರಯಿಸಿಕೊಂಡು ಅಂದ ಆತ್ಮಾನಂ ಲಭಮಾನಃ. ಇಲ್ಲಿ ಅವಿದ್ಯಾದಿಗಳು ಅದಕ್ಕೆ ಹೇಗೆ ನಿಮಿತ್ತ ಆಗ್ತಾ ಇದ್ದಾವೆ? ಅವು ತಮ್ಮನ್ನ ಆಶ್ರಯ ಮಾಡಿಕೊಂಡು, ಯಾಕೆ ಇಲ್ಲಿ ಅವಿದ್ಯಾದಿಗಳೇ ಸಂಘಾತಕ್ಕೆ ನಿಮಿತ್ತ ಅಂತ ನಿಮ್ಮ ಅಭಿಪ್ರಾಯ ಆದ್ರೆ ಅದನ್ನೇ ಆಶ್ರಯ ಮಾಡಿಕೊಂಡು ಅಂತ, ಯಾವುದು ಅವಿದ್ಯೆಯನ್ನೇ ಆಶ್ರಯ ಮಾಡಿಕೊಂಡು ಆ ಸ್ವರೂಪವನ್ನು ಪಡೆದುಕೊಳ್ಳುವಂತ ಅವಿದ್ಯಾದಿಗಳು ಅದಕ್ಕೆ ಹೆಂಗ ತಾನೇ ಅವು ನಿಮಿತ್ತ ಆಗ್ತಾ ಇದ್ದಾವೆ ಅಂತೇಳಿ ಅವಿದ್ಯಾಯ ಏವ ಸಂಘಾತಸ್ಯ ನಿಮಿತ್ತಮಿತಿ ಕಥಂ ತಮೇವ ಆಶ್ರಿತ್ಯ ಆತ್ಮಾನಂ ಲಭಮಾನಃ ತಸ್ಯ ನಿಮಿತ್ತಂ ಸ್ಯುಃ. ತಮೇವ ಅಂದ್ರ ಅದನ್ನೇ ಆಶ್ರಯಿಸಿಕೊಂಡು ಅಂತ, ಅದನ್ನೇ ಆಶ್ರಯಿಸಿ ಸ್ವರೂಪವನ್ನ, ಆತ್ಮಾನಂ ಅಂದ್ರೆ ತನ್ನ ಸ್ವರೂಪ ಅನ್ನುವಂಥದ್ದನ್ನ ಲಭಮಾನಃ ಅದು ಪಡೆದುಕೊಳ್ಳುವಂತ ತಸ್ಯೈವ ನಿಮಿತ್ತಂ ಸ್ಯಾತ್ ಅಂದ್ರೆ ಅವಿದ್ಯಾದಿಗಳು ಅದಕ್ಕೆ ಹೇಗೆ ನಿಮಿತ್ತ ಆಗ್ತಾ ಇದ್ದಾವೆ ಅಂತ ಇಲ್ಲಿ ಆಚಾರ್ಯ ಅವರನ್ನು ಕುರಿತು ಕೇಳ್ತಾ ಇದ್ದಾರೆ. ಅಥ ಮನ್ಯಸೆ. ಈ ರೀತಿಯಾಗಿ ಹೇಳಿದ್ದಾದ್ರೆ, ತಿಮ್ಮೋದಿ ತಿಳ್ಕೊಂಡಿದ್ದಾದ್ರೆ, ಅಥವಾ ಇನ್ನೊಂದು ರೀತಿಯಿಂದ ಹೇಳ್ತಾರೆ, ಸಂಘಾತ ಏವ ಅನಾದೌ ಸಂಸಾರೇ ಸಂತತ್ಯ ಅನುವರ್ತಂತೆ. ಈ ಸಂಘಾತ ಅನ್ನುವಂತಹದ್ದು ಇವೇನದಲ್ಲ, ಇವು ಅನಾದಿಯಾದ ಸಂಸಾರ ಅಂತ. ಇದು ಅನಾದವು ಅಂತ ಹೇಳಿದ್ರು. ಅನಾದವು ಸಂಸಾರೇ, ಅನಾದಿಯಾಗಿರ್ತಕ್ಕಂಥ ಸಂಸಾರದಲ್ಲಿ ಸಂತತ್ಯ ಅನುವರ್ತಂತೆ. ಸಂತತ್ಯ ಅಂತಂದ್ರೆ ನಿರಂತರವಾಗಿ ಅಂತ, ಸತತ ಅಂತ ನಾವು ಹೇಳ್ತೇವಲ್ರಿ. ಆ ಸಂಘಾತಾದಿಗಳೇ ಇಲ್ಲೇನದಾವು, ಸಂಘಾತಗಳು ಇಲ್ಲೇನಾಗಿದಾವು, ಅನಾದಿಯಾಗಿರ್ತಕ್ಕಂಥ ಸಂಸಾರದಲ್ಲಿ ನಿರಂತರವಾಗಿ ಅವು ಇದ್ದುಕೊಂಡಿದ್ದಾವೆ ಅಂತ. ಅನುವರ್ತಂತೆ ಅಂದ್ರೆ ಅವು ಇರುವಂತವುಗಳಾಗಿವೆ ಅಂತ. ತದಾ ಶ್ರೇಯಶ್ಚ ಅವಿದ್ಯಾದಯ ಇತಿ ತದಾಶ್ರಯಾಶ್ಚ ಅವಿದ್ಯಾದಯ ಇತಿ ತದಪಿ ಸಂಘಾತಾತ್ ಸಂಘಾಂತರಂ ಉತ್ಪದ್ಯಮಾನಂ ನಿಯಮೇನ ವಾ ಸದೃಶಮೇವ ಉತ್ಪದ್ಯೇತ. ತದಾಶ್ರಯಾಶ್ಚ ಅವಿದ್ಯಾದಯ, ಅವುಗಳನ್ನು ಆಶ್ರಯಿಸಿಕೊಂಡಿರ್ತಕ್ಕಂಥ ಅವಿದ್ಯಾದಿಗಳು ಕೂಡ ಇರ್ತಾವೆ ಅಂತೇಳಿ ಒಂದು ನಿನ್ನ ಅಭಿಪ್ರಾಯವಾದರೆ ಅಂತ ಇಲ್ಲಿ ಅರ್ಥ. ಇಲ್ಲಿ ಯಾವುದನ್ನ ಆಶ್ರಯಿಸಿಕೊಂಡು, ಅವುಗಳನ್ನು ಆಶ್ರಯಿಸಿಕೊಂಡು ಅವಿದ್ಯಾದಿಗಳು, ಯಾಕೆ ಅನಾದಿಯಾಗಿರ್ತಕ್ಕಂಥ ಸಂಸಾರದೊಳಗ ಈ ಸಂಘಾತಗಳು ಅನಾದಿ ಕಾಲದಿಂದ ಇವೇನಾಗಿದ್ದಾವೆ ಅಂತಂದ್ರೆ ಇದ್ಕೊಂಡವು. ಅವುಗಳನ್ನು ಅನುಸರಿಸಿಕೊಂಡೇ, ಅಂದ್ರೇನು, ಆ ಸಂಘಾತಗಳನ್ನು ಅನುಸರಿಸಿಕೊಂಡೇ ಇಲ್ಲಿ ಅವಿದ್ಯಾದಿಗಳು ಇರ್ತಾ ಇದ್ದಾವೆ ಅಂತ ಹೇಳಿ
ಹೇ ಬೌದ್ಧನೇ ಇದು ನಿನ್ನ ಅಭಿಪ್ರಾಯವಾದದ್ದಾದರೆ ಹ್ಮ್ ಇಲ್ಲಿ ಅವಿದ್ಯಾದಿಗಳ ಇರುವಿಗೆ ಸಂಗಾತ ಇರಬೇಕು ಅಂತ. ಹ್ಮ್ ಅವಿದ್ಯಾದಿಗಳು ಇರಬೇಕಾಗಿತ್ತು ಅಂತಂದ್ರೆ ಸಂಗಾತ ಇರಬೇಕು. ಹ್ಮ್ ಅಂದ್ರೆ ಆ ಸಂಗಾತಕ್ಕ ಪ್ರಮಾಣವನ್ನು ಹೇಳಿದಂತ ಆಯ್ತು. ಇವಾಗ ಹ್ಮ್ ಸಂಗಾತಕ್ಕ ಪ್ರಮಾಣವನ್ನು ಹೇಳ್ದಂಗಾಯ್ತು. ಹೌದಾ? ನಿಮಿತ್ತವನ್ನು ಹೇಳದಂತೆ ಆಗಲಿಲ್ಲ. ಹ್ಮ್ ಇಲ್ಲ ಅವಿದ್ಯಾದಿ ನಿಮಿತ್ತ ಅಂತ ಹೇಳ್ತಾ ಇದ್ದಾನಲ್ಲ, ಹ್ಮ್ ಆ ನಿಮಿತ್ತವನ್ನು ಹೇಳದಂತೆ ಆಗಲಿಲ್ಲ. ಯಾಕೆ ಅವಿದ್ಯಾದಿಗಳ ಒಂದು ಇರುವಿಕೆಗೆ ಹ್ಮ್ ಸಂಗಾತ ಇರಬೇಕು ಅಂತ ನೀ ಹೇಳುದಾದ್ರ ಅವಾಗ ಸಂಗಾತಕ್ಕೆ ಪ್ರಮಾಣವನ್ನು ಹೇಳ್ದಂಗಾಯ್ತು. ಇವಾಗ ಅದು ನಿಮಿತ್ತವನ್ನು ಹೇಳದಂತೆ ಆಗಲಿಲ್ಲ. ಹ್ಮ್ ಇಲ್ಲಿ ಅವಿದ್ಯಾದಿಗಳೇ ನಿಮಿತ್ತ ಅಂತಂದ್ರೆ ಅವಿದ್ಯೆ ನಿಮಿತ್ತ ಆಗಿದಾವೆ ಅಂತಂದ್ರೆ ಅಲ್ಲಿ ಅನ್ಯೋನ್ಯಾಶ್ರಯ ದೋಷ ಅನ್ನುವಂತಹದ್ದು ಬರ್ತದ ಅಂತ. ಹ್ಮ್ ಇಲ್ಲಿ ಸಂಘಾತಗಳು ಅನಾದಿಯಾಗಿ ಒಂದರಿಂದೊಂದು ಹುಟ್ಟುತ್ತಿರುತ್ತವೆ ಅಂತೇಳಿ ಅವು ಮೂರನೇ ಕಲ್ಪದಲ್ಲಿ ಈಗ ದೋಷವನ್ನು ಹೇಳ್ತಾ ಇದ್ದಾರ ಅಂತ. ಹ್ಮ್ ಯಾಕಂದ್ರೆ ಸಂಘಾತ ಅನಾದಿ ಅಂತ ಅದಕ್ಕೆ ಅವುಗಳಿಗೆ ಉತ್ಪತ್ತಿನೇ ಇಲ್ಲ ಅಂತ. ಅನಾದಿ ಕಾಲದಿಂದ ಅದಾವಂತ ಇವು ಒಂದರಿಂದ ಒಂದನ್ನ ಹುಟ್ಟಿಸ್ತಾ ಇರ್ತಾವೆ ಅಂತ ಹೇಳಿ ಈ ರೀತಿ ಮೂರನೇ ಒಂದು ಕಲ್ಪದಲ್ಲಿ ಕೂಡ ಈ ರೀತಿ ದೋಷವನ್ನ ಹೇಳ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಆಚಾರ್ಯರು ಹೇಳಿದ್ರು ಇಲ್ಲಿ. ಇತ್ಯುಕ್ತಂ ಆಯ್ತನೇ ಇದು. ತತಸ್ಯ ಸಂಗಾತಸ್ಯ ನಿಮಿತ್ತಂ ವಕ್ತವ್ಯಂ ತಸ್ಯ ನಿತ್ಯೇಷು ಅಣುಷು ಅಭ್ಯುಪಗಮ್ಯಮಾನೇಷು ಆಶ್ರಯಸ್ಸು ಭಾವೇತು. ಇದಾಗಿತ್ತಲ್ರಿ ಇದು. ತದಾ ಆಶ್ರಯಾಶ್ಚ ಅವಿದ್ಯಾದಯಃ ಇತಿ ತದಪಿ ಸಂಗಾತಾತ್ ಸಂಗಾಂತರಂ ಉತ್ಪದ್ಯಮಾನಂ ನಿಯಮೇನ ವಾ ಸದೃಶಮೇವ ಉತ್ಪದ್ಯೇತ ಅನಿಯಮೇನ ವಾ ಸದೃಶಂ ವಿದೃಶಂ ವಾ ಉತ್ಪದ್ಯೇತ. ತದಾ ಆಶ್ರಯಶ್ಚಾವಿ ಅವಿದ್ಯೆ ಇತಿ ತದಪಿ ಅಂತ ಹೇಳಿದ್ರಿ ಇಲ್ಲಿ. ಅಂದ್ರೆ ಇಲ್ಲಿ ಅವುಗಳನ್ನು ಆಶ್ರಯಿಸಿಕೊಂಡು ಅವಿದ್ಯಾದಿಗಳು ಇರ್ತಾವೆ ಅಂತೇಳಿ ನನ್ನ ಅಭಿಪ್ರಾಯವಾದ್ರೆ ಆಗಲೂ ಕೂಡ ಅವು ಒಂದು ಸಂಗಾತದಿಂದ ಮತ್ತೊಂದು ಸಂಗಾತವನ್ನ ಅವು ಹುಟ್ಟಬೇಕಾದ್ರೆ ಒಂದು ಸಂಗಾತ ಮತ್ತೊಂದು ಸಂಗಾತ ಹುಟ್ಟುವಾಗ ಅಲ್ಲಿ ನಮಗ ತಿಳಿದಿರ್ತಕ್ಕಂತ ಒಂದು ಸಂಗಾತ ಹುಡ್ತದೋ ಅಥವಾ ಯಾವ ನಿಯಮವೂ ಇಲ್ಲದೆ ಇರತಕ್ಕಂತ ಅದಕ್ಕೆ ಸದೃಶ್ಯವಾಗಿರ್ತಕ್ಕಂತ ಅಥವಾ ವಿಷದೃಶ್ಯ ಅಂತಂದ್ರೇನು ಅದಕ್ಕಿಂತಲೂ ಭಿನ್ನವಾಗಿರ್ತಕ್ಕಂಥದ್ದು ಅಂತ ಅಲ್ಲಿ ಹುಟ್ಟುವುದು ಅಂತ ಈ ರೀತಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಇಲ್ಲಿ ಯಾರ್ದ ಅಭಿಪ್ರಾಯ ಅವಿದ್ಯಾದಿಗಳು ಅವುಗಳನ್ನು ಆಶ್ರಯ ಮಾಡಿಕೊಂಡು ಅವಿದ್ಯಾದಿಗಳು ಇರ್ತಾವೆ ಅಂತೇಳಿ ಹೇ ಬೌದ್ಧನ ಇದು ನಿನ್ನ ಅಭಿಪ್ರಾಯ ಆದ್ರೆ ಆಗ್ಲೂ ಕೂಡ ಒಂದು ಸಂಗಾತದಿಂದ ಮತ್ತೊಂದು ಸಂಗಾತ ಹುಟ್ಟಬೇಕಾದ್ರೆ ನಮಗ ಗುರ್ತಾಗಿರ್ತಕ್ಕಂತ ಅಂತ ಸಂಗಾತವೇ ಹುಟ್ಟುತ್ತದೋ, ನಮ್ಗೆ ತಿಳಿದಿರ್ತಕ್ಕಂತ ಸಂಗಾತವೇ ಹುಟ್ಟುತ್ತದೋ ಅಥವಾ ಅಲ್ಲಿ ಯಾವುದೇ ನಿಯಮ ಅನ್ನುವಂತಹದ್ದಿಲ್ಲದೆ ಅದಕ್ಕೆ ಸದೃಶ್ಯವಾಗಿರ್ತಕ್ಕಂತ ಮತ್ತೊಂದು ಸಂಗಾತ ಹುಟ್ಟುತ್ತದೋ ಅಥವಾ ವಿಷದೃಶ್ಯ ಅಂತಂದ್ರೆ ಅದಕ್ಕಿಂತಲೂ ಭಿನ್ನವಾಗಿರ್ತಕ್ಕಂಥದ್ದು ಹುಟ್ಟುವುದು ಅಂತ ಇಲ್ಲಿ ಪ್ರಶ್ನೆ ಎನ್ನುವಂತಹದ್ದನ್ನ ಹಾಕ್ತಾ ಇದ್ದಾರೆ ಅವ್ರ ಮೇಲೆ. ಸಂಗಾತ ಆಯ್ತ್ರಿ ಇದು. ಉತ್ಪದ್ಯಮಾನಂ ನಿಯಮೇನ ವಾ ಸದೃಶಮೇ ಉತ್ಪದ್ಯತೆ ಅನಿಯಮೇನ ವಾ ಸದೃಶಂ ವಿದೃಶಂ ವಾ ಉತ್ಪದ್ಯೇತ. ನಿಯಮ ಅಭ್ಯುಪಗಮೆ ಅಲ್ಲಿ ಒಂದು ನಿಯಮವನ್ನ ಒಂದು ವೇಳೆ ಒಪ್ಪಿಕೊಳ್ತೀನಿ ಅಂತಂದ್ರೆ ಮನುಷ್ಯ ಪುದ್ಗಲಸ್ಯ ದೇವತಿರ್ಯಗ್ಯೋನಿ ನಾರಕ ಪ್ರಾಪ್ತ್ಯ ಭಾವ ಪ್ರಾಪ್ನುಯಾತ್. ಇಲ್ಲಿ ನಿಯಮ ಅಭ್ಯುಪಗಮೆ ಒಂದ್ ಯಾವ್ದಾರ ನಿಯಮವನ್ನ ಒಪ್ಪಿಕೊಳ್ತೀನಿ ಅಂತಂದ್ರೆ ಮನುಷ್ಯ ಪುದ್ಗಲಸ್ಯ ಇಲ್ಲಿ ಮನುಷ್ಯ ಪುದ್ಗಲಕ್ಕ ಪುದ್ಗಲ ಅಂತಂದ್ರೆ ಇಲ್ಲಿ ದೇಹ ಅಂತ ಪೂರ್ಯತೆ ಗಲತಿ ಚ ಅಂತ ಹೇಳ್ತಾರೆ. ಅಂದ್ರೆ ಇದು ತುಂಬಿಕೊಳ್ತದ ಮತ್ತು ನಾಶವು ಆಗ್ತಾ ಇರ್ತದ ಅಂತ. ಆದ್ರಿಂದ ದೇಹಕ್ಕೆ ಪುದ್ಗಲ ಅನ್ನುವಂತ ಹೆಸರು ಬಂದದ ಅಂತ. ಇಲ್ಲಿ ಬೌದ್ಧರು ದೇಹಕ್ಕೆ ಪುದ್ಗಲ ಅಂತ ಕರೀತಾರೆ. ಮನುಷ್ಯ ಪುದ್ಗಲಕ್ಕೆ ಅಂದ್ರೆ ಮನುಷ್ಯ ದೇಹಕ್ಕೆ ಅಂತ. ಆ ಪುದ್ಗಲ ಅನ್ನುವಂತ ಹೆಸರು ಯಾಕೆ ಬಂತು ಅಂತಂದ್ರೆ ಇದು ಪೂರ್ಯತೆ ಗಲತಿ ಅಂತ. ಪೂರ್ಯತೆ ಅಂದ್ರೆ ಇದು ತುಂಬುವುದು, ತುಂಬಿಕೊಳ್ಳುವುದಕ್ಕೆ ಪೂರ್ಯತೆ ಅಂತ ಕರೀತಾರೆ. ಗಲತಿ ಅಂದ್ರೆ ಅದು ಕ್ಷೀಣ ಆಗೋದು, ನಾಶ ಆಗೋದು ಅಂತ. ನಾಶ ಆಗೋದಕ್ಕೆ ಇದು ಅಂದ್ರೆ ಈ ಮನುಷ್ಯ ಶರೀರ ಇದು ಬೆಳಿತಾನೂ ಇರ್ತದೆ, ಇದೊಂದ್ ದಿವ್ಸ ನಾಶನೂ ಆಗ್ತಾ ಇರ್ತದಂತ. ದೇವತಿರ್ಯಗ್ಯೋನಿಗಳು ಇಲ್ಲಿ ದೇವತೆಗಳಾಗಲಿ
ಇನ್ನು ಕ್ರಿಮಿಕೀಟಾದಿ ಯೋನಿಗಳಾಗಲಿ ಹ್ಮ್ ಮತ್ತು ನಾರಕಗಳು, ಹ್ಮ್ ಇಲ್ಲಿ ನರಕಗಳಾಗಲಿ ಹ್ಮ್ ಮತ್ತು ನಾಕ ಅಂದ್ರೆ ಸ್ವರ್ಗ ಅಂತ, ಹ್ಮ್ ಸ್ವರ್ಗಾದಿಗಳಾಗಲಿ ಇವು ಪ್ರಾಪ್ತವಾಗಬಾರದಾಗುವುದು ಅಂತ, ಇವು ಪ್ರಾಪ್ತವಾಗುವುದಿಲ್ಲ ಅಂತ. ಹ್ಮ್ ನಾವೇನಾದ್ರೂ ನಿಯಮವನ್ನು ಒಪ್ಪಿದ್ದಾದರೆ ಹ್ಮ್ ಇಲ್ಲಿ ಮನುಷ್ಯ ಪುದ್ಗಲಕ್ಕಂದ್ರೆ ಮನುಷ್ಯನ ಒಂದು ಶರೀರಕ್ಕೆ ಹ್ಮ್ ಇಲ್ಲಿ ದೇವ ತಿರ್ಯಕ್ ಯೋನಿ ನಾರಕಗಳು ಅಂತ, ಇಲ್ಲಿ ಹ್ಮ್ ನಾಕಗಳು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹ್ಮ್ ಯೋನಿ ನಾರಕ ಹ್ಮ್ ಪ್ರಾಪ್ತ್ಯ ಭಾವ. ಹ್ಮ್ ಅಂದ್ರೆ ಇಲ್ಲಿ ಈ ಪುದ್ಗಲ ಅನ್ನುವಂತಹದ್ದು ಏನದಲ್ಲ, ಇದು ಹ್ಮ್ ಮನುಷ್ಯನ ಒಂದು ಶರೀರ ಅನ್ನುವಂತಹದ್ದು ಇದು ಪುದ್ಗಲ ಅಂತ ಹೇಳಿಸಿಕೊಳ್ತದೆ. ಇದು ಅನಿಯಮ ಅಭ್ಯುಪಗಮೆ, ಅಲ್ಲಿ ನಿಯಮವನ್ನು ಒಪ್ಪದೆ ಹೋದರೆ ಮನುಷ್ಯ ಪುದ್ಗಲ, ಮನುಷ್ಯನ ಶರೀರಾದಿಗಳು ಕದಾಚಿತ್ ಕ್ಷಣೇನ ಪ್ರಾಪ್ನುಯಾತ್. ಆಯ್ತಾ, ಅನಿಯಮ ಅಭ್ಯುಪಗಮೆ. ಈಗ ಅಲ್ಲಿ ನಿಯಮ ಒಪ್ಕೊಂಡ್ರೆ ಹಂಗಾಯ್ತರ, ಇಲ್ಲಿ ಇನ್ನು ಅನಿಯಮ ಅಭ್ಯುಪಗಮೆ, ಅಲ್ಲಿ ಯಾವುದೇ ನಿಯಮವನ್ನು ಒಪ್ಪುಕೊಳ್ಳುವುದಿಲ್ಲ ಅಂತಾದರೆ ಅಲ್ಲಿ ಮನುಷ್ಯ ಪುದ್ಗಲ ಕದಾಚಿತ್ ಕ್ಷಣೇನ ಹಸ್ತಿ ಭೂತ್ವ ದೇವೋವಾ ಪುನರ್ಮನುಷ್ಯೋವಾ ಭವೇತ್ ಇತಿ ಪ್ರಾಪ್ನುಯಾತ್. ಅಲ್ಲಿ ನಾವು ನಿಯಮವನ್ನ ಒಪ್ಪದೇ ಇದ್ರೆ ಅವಾಗ ಏನಾಗ್ತದ ಅಂತಂದ್ರೆ ಒಂದು ಕ್ಷಣದಲ್ಲಿ ಇವನು ಆನೆ ಆಗ್ಬೇಕಾಕೈತಿ, ಮತ್ತೊಂದು ಕ್ಷಣದಲ್ಲಿ ಇವನು ದೇವತಾ ಆಗ್ಬೇಕಾಕೈತಿ, ಮತ್ತೊಂದು ಕ್ಷಣದಲ್ಲಿ ಅವ ಮತ್ತೆ ಮನುಷ್ಯ ಆಗ್ಬೇಕಾಗ್ತೈತಿ. ಈ ರೀತಿ ಬರ್ತದ ಅಂತ. ಅಲ್ಲಿ ಒಂದು ನಿಯಮವನ್ನು ಒಪ್ಕೊಳ್ಳದೆ ಇದ್ರೆ, ಅನಿಯಮವನ್ನು ಒಪ್ಪಿದ್ದಾದ್ರೆ, ನಿಯಮವನ್ನ ಒಪ್ಪಿದ್ರೆ ಅಲ್ಲಿ ಮನುಷ್ಯ ಪುದ್ಗಲಕ್ಕ ದೇವ ತಿರ್ಯಗ್ಯೋನಿ ನಾರಕಗಳು ಪ್ರಾಪ್ತವಾಗಬಾರದು ಅಂತ ಆಗ್ತದ. ಒಂದು ವೇಳೆ ಅನಿಯಮವನ್ನು ಒಪ್ಪಿದ್ರೆ, ನಿಯಮವನ್ನು ಒಪ್ಪುದಿಲ್ಲ ಅಂತಾದ್ರೆ ಅವಾಗ ಒಂದು ಕ್ಷಣದಲ್ಲಿ ಆನೆಯಾಗಿ, ಮತ್ತೊಂದು ಕ್ಷಣದಲ್ಲಿ ದೇವತೆಯಾಗಿ, ಮತ್ತೊಂದು ಕ್ಷಣದಲ್ಲಿ ಮನುಷ್ಯನಾಗಿ ಈಗ ಆಗಿ ಬಿಡಬಹುದು ಅಂತ ಹೇಳಿ ಇಂಥ ಒಂದು ಪ್ರಸಂಗ ನಮಗ ಬಂದು ಒದಗ್ತದ ಅಂತ ಹೇಳಿ ಇಲ್ಲಿ ಹೇಳ್ಕೊಂಡು ಬಂದ್ರು. ಅನಿಯಮಾಭ್ಯುಪಗಮೇಪಿ ಮನುಷ್ಯ ಪುದ್ಗಲ ಕದಾಚಿತ್ ಕ್ಷಣೇನ ಹಸ್ತಿ ಭೂತ್ವಾ ದೇವೋ ವಾ ಪುನರ್ಮನುಷ್ಯ ವಾ ಭವೇತಿತಿ ಪ್ರಾಪ್ನುಯಾತ್. ಉಭಯಮಪಿ ಅಭ್ಯುಪಗಮ ವಿರುದ್ಧಂ. ಇಲ್ಲಿ ಎರಡು ರೀತಿಯಿಂದ ಒಪ್ಪಿಕೊಂಡ್ರು ಕೂಡ ನಮ್ಗೆ ವಿರುದ್ಧವೇ ಆಗ್ತದ ಅಂತ ಹೇಳಿದ್ರು ಅವರು. ಈ ರೀತಿ ಎರಡು ರೀತಿಯಿಂದ ನಾವು ನಿಯಮವನ್ನಾಗ್ಲಿ ಅನಿಯಮವನ್ನಾಗ್ಲಿ ಎರಡು ರೀತಿ ಒಪ್ಪಿಕೊಂಡ್ರು ಕೂಡ ಇಲ್ಲಿ ಅವರು ಒಪ್ಕೊಂಡಿದ್ದಕ್ಕ ವಿರುದ್ಧ ಆಗ್ತದ ಅಂತ. ಯಾಕಂದ್ರೆ ಇಲ್ಲಿ ಆತ್ಮ ಒಂದು ಕ್ಷಣ ಮಾತ್ರ ಇರ್ತಾನ ಅಂತ ಹೇಳ್ತಾರೆ. ಈ ಕ್ಷಣದಲ್ಲಿದ್ದ ಆತ್ಮ ಇನ್ನೊಂದು ಕ್ಷಣಕ್ಕೆ ಇರಂಗಿಲ್ಲ, ಅವನು ಸತ್ತೋಗ್ಬಿಡ್ತಾನಂತ ಅಷ್ಟ. ಮುಂದ ಬರುವಂತ ಆತ್ಮ ಹೊಸ ಆತ್ಮನೇ ಅವನು. ಕ್ಷಣಕ್ಕೂ ಆತ್ಮ ನಾಶವನ್ನು ಒಪ್ಕೊಳ್ತಾರ ಅವರು. ಈ ಕ್ಷಣದಲ್ಲಿದ್ದ ಆತ್ಮ ಇನ್ನೊಂದು ಕ್ಷಣಕ್ಕೆ ಇರಂಗಿಲ್ಲ, ಈ ಕ್ಷಣದಿದ್ದ ಆತ್ಮ ಮತ್ತೊಂದು ಕ್ಷಣಕ್ಕೆ ಇರಂಗಿಲ್ಲ. ಅಂದ್ರೆ ಅಲ್ಲಿ ಕ್ಷಣಕ್ಕೂ ಹೊಸ ಆತ್ಮನೇ ಬರ್ತಾ ಇರ್ತದಂತ ಇಲ್ಲಿ ಬೌದ್ಧರ ಒಂದು ಸಿದ್ಧಾಂತ ಅವರು. ಆದ್ದರಿಂದ ಇಲ್ಲಿ ಈ ಕ್ಷಣದಲ್ಲಿ ಆನೆಯಾಗಿದ್ದಂದ್ರೆ ಮತ್ತೊಂದು ಕ್ಷಣದಲ್ಲಿ ಅವನು ದೇವತೆ ಆಗಿರ್ತಾನ, ಮತ್ತೊಂದು ಕ್ಷಣದಲ್ಲಿ ಮನುಷ್ಯನಾಗಿರ್ತಾನ. ಆದ್ದರಿಂದ ಇದು ನಿಮ್ಮ ಒಂದು ಅಭ್ಯುಪಗಮ ವಿರುದ್ಧ ಆಗ್ತದ. ಮತ್ತ ಅಷ್ಟ ಅಲ್ಲದ ಇನ್ನ ಉಭಯಮಪಿ ಅಭ್ಯುಪಗಮ ವಿರುದ್ಧಂ ಅಪಿ ಚ ಯದ್ ಭೋಗಾರ್ಥಃ ಸಂಗಾತಃ ಸ್ಯಾತ್ ಸ ನಾಸ್ತಿ ಸ್ಥಿರೋ ಭೋಕ್ತಾ ಇತಿ ತವ ಅಭ್ಯುಪಗಮಃ. ಅಪಿ ಚ ಯದ್ ಭೋಗಾರ್ಥಃ ಅಂದ್ರೆ ಯಾವ ಭೋಗಾರ್ಥಕ್ಕಾಗಿ ಸಂಗಾತ ಅನ್ನುವಂತಹದ್ದು ಇರುವುದಾದರೆ, ಇಲ್ಲಿ ಸಂಗಾತಕ್ಕ ಯಾವನ ಒಂದು ಭೋಗಕ್ಕಾಗಿ ಸಂಗಾತ ಅನ್ನುವಂತಹದ್ದು ಇರಬೇಕೋ ಅಂಥ ಸ್ಥಿರವಾಗಿರ್ತಕ್ಕಂಥ ಭೋಕ್ತೃವೇ ಇಲ್ಲ ಅನ್ನುವಂತಹದ್ದು ಅವರ ಸಿದ್ಧಾಂತ. ಈಗ ಒಬ್ಬ ಜೀವದಾನಂತ ತಿಳ್ಕೊಡ್ರಿ, ಅವನ ಒಂದು ಭೋಗಕ್ಕೋಸ್ಕರವಾಗಿ ಸಂಗಾತ ಇರಬೇಕು ಅಂತ ಆದ್ರೆ ಅವನ ಪ್ರಕಾರ ಇವಾಗ ಇಲ್ರಿ, ಅವನ ಭೋಗಕ್ಕೋಸ್ಕರವಾಗಿ ಈ ಸಂಗಾತ ಅನ್ನುವಂತಹದ್ದು ಇದೆ ಅಂತ ಆದ್ರೆ, ಯಾಕಂದ್ರೆ ಅಲ್ಲಿ ಭೋಕ್ತೃವಾಗಿರ್ತಕ್ಕಂಥವನಲ್ಲಿ ಜೀವ ಅವನು ನಿತ್ಯ ಅಲ್ಲಲ್ರಿ, ಅವನು ಅಲ್ಲಿ ಸ್ಥಿರವಾಗಿರ್ತಕ್ಕಂಥ ಭೋಕ್ತೃವೇ ಇಲ್ಲ ಅಂತ. ಈ ಕ್ಷಣದಲ್ಲಿದ್ದ ಭೋಕ್ತೃ ಇನ್ನೊಂದು ಕ್ಷಣಕ್ಕೆ ಇರಂಗಿಲ್ಲ ಅವನು. ಒಂದು ಕ್ಷಣ ಅಂತ ಹೇಳ್ತಾರೆ, ಸರ್ವಂ ಕ್ಷಣಿಕಂ. ಅಲ್ಲಿ ಭೋಕ್ತೃ ಅಂದ್ರೆ ಜೀವನಾಗಿರ್ತಕ್ಕಂಥವನು ಒಂದು ಕ್ಷಣ ಅಂತ ಅವ್ರು ಒಪ್ಕೊಂಡಿರುವುದರಿಂದ
ಹ್ಮ್ ಈ ರೀತಿಯಾಗಿ ಅಂದ್ರೆ ಯಾವನ ಒಂದು ಭೋಗಕ್ಕಾಗಿ ಸಂಗಾತ ಇರಬೇಕು ಅಂತ ಹೇಳಿ ಅಂತ ಇದೆಯೋ ಹ್ಮ್ ಅಂತ ಸ್ಥಿರವಾಗಿರ್ತಕ್ಕಂಥ ಭೋಕ್ತೃವೇ ಅಲ್ಲಿ ಇಲ್ಲ ಅನ್ನುವಂಥದ್ದು ನಿನ್ನ ಒಂದು ಅಭಿಪ್ರಾಯ ಅದ, ನಿನ್ನ ಸಿದ್ಧಾಂತ ಅನ್ನುವಂಥದ್ದು ಅದ ಅಂತ ಹೇಳಿದರು. ತತಶ್ಚ ಭೋಗೋ ಭೋಗಾರ್ಥ ಏವ ಸ ನ ಅನ್ಯೇನ ಪ್ರಾರ್ಥನೀಯ. ಅವಾಗೇನಾದಂಗಾಯ್ತು, ಭೋಗ ಭೋಗಾರ್ಥವೇ ಆಯ್ತು, ಹ್ಮ್ ಇಲ್ಲಿ ಮತ್ತೊಬ್ಬನು ಪ್ರಾರ್ಥಿಸ್ತಕ್ಕದ್ದಲ್ಲ ಅಂತ ಆಗ್ತದೆ ಇವಾಗ. ಹ್ಮ್ ನ ಅನ್ಯ ಅನ್ಯೇನ ನ ಪ್ರಾರ್ಥನೀಯ ಅಂತ, ಹ್ಮ್ ಬೇರೆಯವನಿಂದ ಇದು ಪ್ರಾರ್ಥನೆ ಮಾಡ್ತಕ್ಕಂಥದ್ದಲ್ಲ, ಹ್ಮ್ ಭೋಗವು ಭೋಗಾರ್ಥವಾಗಿ ಆಯಿತು ಅಂತ. ಹ್ಮ್ ತಥಾ ಮೋಕ್ಷೋ ಮೋಕ್ಷಾರ್ಥ ಏವ ಇತಿ, ಮೋಕ್ಷವು ಮೋಕ್ಷಾರ್ಥವಾಗಿ ಆಯಿತು. ಹ್ಮ್ ಯಾಕಂದ್ರೆ ಮೋಕ್ಷಣ ನ ಅನ್ಯೇನ ಭವಿತವ್ಯಂ, ಹ್ಮ್ ಯಾಕಂದ್ರೆ ಅಲ್ಲಿ ಮುಮುಕ್ಷು ಅನ್ನುವಂಥವನು ಇಲ್ಲದಾಗಿಬಿಡ್ತೈತೆ ಅಂತ. ಹ್ಮ್ ಅಲ್ಲಿ ಮೋಕ್ಷ ಅನ್ನುವಂಥದ್ದು ಮೋಕ್ಷ ಅನ್ನುವಂಥದ್ದು ಅದು ಮೋಕ್ಷಾರ್ಥವೇ ಆಗಿಬಿಡ್ತದೆ. ಯಾಕೆ ಮತ್ತೊಬ್ಬ ಮೋಕ್ಷ ಅನ್ನುವಂಥದ್ದು ಅಲ್ಲಿ ಇರೋದೇ ಇಲ್ವಲ್ಲ. ಹ್ಮ್ ಯಾಕಂದ್ರೆ ನೀವು ಒಂದು ಕ್ಷಣ ಅಂತ ನೀವು ಆತ್ಮನ ಒಪ್ಪಿದ್ದರಿಂದ ಹ್ಮ್ ಯಾವ ಆತ್ಮನಿಗೆ ಇಚ್ಛೆ ಆಗ್ತೈತೋ ಇನ್ನೊಂದು ಕ್ಷಣದಲ್ಲಿ ಅವನು ಇರಂಗೇ ಇಲ್ಲ, ಅವನು ಸತ್ತೋಗ್ಬಿಟ್ಟಿರ್ತಾನ ಅವನು. ಹ್ಮ್ ಆದ್ದರಿಂದ ಇಲ್ಲಿ ಮತ್ತೊಬ್ಬ ಮೋಕ್ಷು ಇರದೇ ಇರಬೇಕಾಗ್ತದೆ ನಿಮ್ಮ ಮತದ ಪ್ರಕಾರವಾಗಿ. ಹ್ಮ್ ಅಲ್ಲಿ ಮೋಕ್ಷ ಅನ್ನೋದು ಮೋಕ್ಷಾರ್ಥವೇ ಆಗಿಬಿಡ್ತದೆ. ಆದ್ರಿಂದ ಅಲ್ಲಿ ಮತ್ತೊಬ್ಬ ಮೋಕ್ಷ ಅನ್ನುವಂತಹದ್ದು ಅಲ್ಲಿ ಇರಬೇಕಾದದ್ದಿಲ್ಲ ಅಂತ. ಇನ್ನ ಅನೇನೈವ ಚೇತ್ ಪ್ರಾರ್ಥಯೇತು ಭಯಂ, ಅಂದ್ರೆ ಇಲ್ಲಿ ಮುಮುಕ್ಷುವಿಂದಲೇ ಅನೇನೈವ ಅನ್ಯೇನ ಚೇತ್ ಪ್ರಾರ್ಥಯೇತು ಭಯಂ, ಅಂದ್ರೆ ಇಲ್ಲಿ ಭೋಗ ಮತ್ತು ಮೋಕ್ಷ ಹ್ಮ್ ಇವೆರಡನ್ನೂ ಕೂಡ ಹ್ಮ್ ಮತ್ತೊಬ್ಬ ಇವೆರಡನ್ನೂ ಕೂಡ ಬಯಸ್ತಾನೆ ಅಂತ ಆದ್ರೆ ಅವಾಗ ಅವನು ಆ ಭೋಗ ಮತ್ತು ಮೋಕ್ಷ ಕಾಲಗಳಲ್ಲಿ ಇರಬೇಕಾಗ್ತೈತಿ ಅಂತ. ಹ್ಮ್ ಈ ಭೋಗ ಮೋಕ್ಷ ಇವೆರಡನ್ನೂ ಕೂಡ ಅವನು ಅಪೇಕ್ಷೆ ಮಾಡ್ತಾನೆ, ನನಗೆ ಭೋಗ ಆಗಲಿ ಅಥವಾ ನನಗೆ ಮೋಕ್ಷ ಆಗಲಿ ಅಂತೇಳಿ. ಹ್ಮ್ ಇಲ್ಲಿ ಮತ್ತೊಬ್ಬ ಅಂದ್ರೆ ಇಲ್ಲಿ ಮೋಕ್ಷ ಹೋಗ್ಲಿ ಬಿಡ್ರಿ, ಇವಾಗ ಮೋಕ್ಷ ಅನ್ನುವಂಥದ್ದು ಇಲ್ಲ ಅಂತ ಹೇಳಿದ್ರಲ್ಲ, ಹ್ಮ್ ಬೇರೆಯವನು ಅವೆರಡನ್ನೂ ಕೂಡ ಬಯಸ್ತಾನಂತ ಆದ್ರೆ ಹ್ಮ್ ಆ ಭೋಗ ಮೋಕ್ಷಗಳ ಕಾಲದಲ್ಲಿ ಹ್ಮ್ ಅವನು ಇದ್ಕೊಂಡಿರ್ಬೇಕಾಗ್ತದೆ. ಹ್ಮ್ ಆದರೆ ಇವರು ಕ್ಷಣಿಕ ಇದನ್ನ ಹೇಳ್ಯಾರಲ್ರಿ, ಇವರು ಕ್ಷಣಿಕವನ್ನು ಆತ್ಮ ಒಂದು ಕ್ಷಣ ಇರ್ತಾನಂತ ಹೇಳ್ತಾರಲ್ರಿ. ಹೌದು. ಭೋಗ ಮೋಕ್ಷ ಕಾಲಾವಸ್ಥಾಯಿನ ತೇನ ಭವಿತವ್ಯಂ, ಹ್ಮ್ ಇಲ್ಲಿ ಭೋಗ ಮತ್ತು ಮೋಕ್ಷದ ಒಂದು ಕಾಲದ ಅವಸ್ಥೆ ಇದು ಒಂದು ಕ್ಷಣದೊಳಗ ಅಂತ. ಹ್ಮ್ ಭೋಗ ಮೋಕ್ಷ ಕಾಲಗಳಲ್ಲಿ ಅದು ಇದ್ಕೊಂಡಿರ್ಬೇಕಾಗ್ತದ ಅಂತ. ಹ್ಮ್ ಆ ಬಯಸುವಂತ ವ್ಯಕ್ತಿ ಹ್ಮ್ ಯಾವನು ಭೋಗ ಮೋಕ್ಷ ಎರಡನ್ನು ಬಯಸ್ತಾ ಇದ್ದಾನೋ ಹ್ಮ್ ಅವನು ಭೋಗ ಕಾಲದಲ್ಲಿ ಮತ್ತು ಮೋಕ್ಷ ಕಾಲಗಳಲ್ಲಿ ಹ್ಮ್ ಅವನು ಇದ್ದುಕೊಂಡಿರ್ಬೇಕಾಗ್ತೈತಿ ಅಂತ. ಹ್ಮ್ ಹಾಗೆ ಇದ್ದರೆ ನಿಮ್ಮ ಕ್ಷಣಿಕತ್ವವನ್ನು ಒಪ್ಪಿರ್ತಕ್ಕಂಥ ನಿಮ್ಮ ಸಿದ್ಧಾಂತಕ್ಕೆ ವಿರುದ್ಧ ಆಗ್ತೈತಿ. ಹ್ಮ್ ಅವಸ್ಥಾಯಿತ್ವೇ ಕ್ಷಣಿಕತ್ವ ವಿಪಗಮ ವಿರೋಧ. ಹ್ಮ್ ಅವ್ರು ಒಂದು ವೇಳೆ ಅಲ್ಲಿ ಭೋಗ ಮೋಕ್ಷದ ಕಾಲದಲ್ಲಿ ಅವನು ಇರ್ತಾನೆ ಅಂತ ಆದ್ರೆ, ಅದನ್ನ ಅಪೇಕ್ಷೆ ಮಾಡ್ತಕ್ಕಂಥವ್ನು ಇರ್ತಾನಂತ ಆದ್ರೆ ಹ್ಮ್ ನಿಮ್ಮ ಕ್ಷಣಿಕತ್ವ ಸಿದ್ಧಾಂತ ಹೊರಟು ಹೋಗ್ಬಿಡ್ತೈತಿ ಅಂತ. ಹ್ಮ್ ಯಾಕಂದ್ರೆ ಆತ್ಮ ಒಂದು ಕ್ಷಣದಲ್ಲಿ ಇರ್ತಾನಂತ ನೀವು ಹೇಳ್ತೀರಿ. ಹ್ಮ್ ಈ ಯಾವ ಭೋಗ ಕಾಲದಲ್ಲಿ ಯಾವ ಆತ್ಮದಾನೋ ಹ್ಮ್ ಆ ಆತ್ಮ ಅವಾಗ ಸತ್ತು ಹೋಗ್ಬಿಡ್ತಾವ ಒಂದು ಕ್ಷಣ ಇದ್ದು. ಹ್ಮ್ ಮತ್ತೊಂದು ಕ್ಷಣದಲ್ಲಿ ಆ ಮೋಕ್ಷವನ್ನ ಅಪೇಕ್ಷೆ ಮಾಡ್ತಕ್ಕಂಥ ಆತ್ಮ ಅಲ್ಲಿ ಬೇರೆನೇ ಬಂದ್ಬಿಟ್ಟಿರ್ತಾನಲ್ರಿ, ಆ ಹಿಂದಿನ ಆತ್ಮ ಹೋಗ್ಬಿಟ್ಟಿರ್ತಾನ ಅವನು. ಹ್ಮ್ ಆದ್ದರಿಂದ ನಿಮ್ಮ ಆತ್ಮ ಕ್ಷಣಿಕತ್ವ ಅಂತ ಒಪ್ಪಿದ್ದೀರಲ್ಲ, ಹ್ಮ್ ನಿಮ್ಮ ಸಿದ್ಧಾಂತಕ್ಕೆ ಇದು ವಿರೋಧ ಆಗ್ತದ ಅಂತ ಹೇಳಿದ್ರು ಅವರು. ಹ್ಮ್ ಅಲ್ಲಿ ಎರಡು ಉಭಯ ಅಂತಂದ್ರೆ ಏನು, ಭೋಗ ಮೋಕ್ಷವನ್ನ ಹ್ಮ್ ಅಲ್ಲಿ ಅಪೇಕ್ಷಿಸುತ್ತಾನ ಅಂತ ಆದ್ರೆ ಬೇರೊಬ್ಬನು, ಹ್ಮ್ ಮತ್ತೊಬ್ಬನು ಅವೆರಡನ್ನೂ ಕೂಡ ಬಯಸ್ತಾನ ಅಂತ ಆದ್ರೆ ಹ್ಮ್ ಅವನು ಆ ಭೋಗ ಮೋಕ್ಷಗಳಲ್ಲಿ ಇರಬೇಕು. ಹ್ಮ್ ಹಾಗಿದ್ರ ಒಂದ್ ವೇಳೆ ಇರ್ತಾನಂತಂದ್ರೆ ಹ್ಮ್ ಅವಾಗ ನಿಮ್ಮ ಕ್ಷಣಿಕತ್ವವನ್ನು ಒಪ್ಪಿರ್ತೀರಲ್ಲ ನೀವು, ಅದು ನಿಮ್ಮ ಸಿದ್ಧಾಂತಕ್ಕೆ ವಿರುದ್ಧ ಆಗ್ತದ. ಯಾಕಂದ್ರೆ ಆತ್ಮ ಕ್ಷಣಿಕ ಅಂತ ಹೇಳ್ತೀರಿ. ಹ್ಮ್ ಆದ್ದರಿಂದ ಇಲ್ಲಿ ಹೇಳಿದ್ರು ಅವರು, ಅವಸ್ಥಾಯಿತ್ವೇ ಕ್ಷಣಿಕ ವಿಪಗಮ ವಿರೋಧ ತಸ್ಮಾತ್ ಇತರೇತರ ಉತ್ಪತ್ತಿ ಮಾತ್ರ ನಿಮಿತ್ತಂ ಅವಿದ್ಯಾದೀನಾಂ ಯದಿ ಭವತು ನಾಮ, ಅವಿದ್ಯಾದೀನಾಂ ಯದಿ ಭವೇತ್
ಇಲ್ಲಿ ಇತರೇತರ ಉತ್ಪತ್ತಿ ಮಾತ್ರ ನಿಮಿತ್ತಂ. ಹ್ಮ್ ಇತರೇತರ ಅಂತಂದ್ರೆ ಇಲ್ಲಿ ಒಂದಕ್ಕೊಂದು ಅಂತ ಅವಿದ್ಯಾದಿಗಳು ಒಂದಕ್ಕೊಂದು ಉತ್ಪತ್ತಿಯಾಗುವುದಕ್ಕ ಇವು ನಿಮಿತ್ತ ಮಾತ್ರವಾಗಿವೆ ಅಂತಾದರೆ ಆಗಬಹುದು ಅಂತ ಹೇಳ್ತಾರ ಅವರು. ಅವಿದ್ಯಾದಿಗಳು ಒಂದಕ್ಕೊಂದು ಉತ್ಪತ್ತಿ ಆಗುವುದಕ್ಕ ಇವು ನಿಮಿತ್ತದಾವು, ನಿಮಿತ್ತ ಮಾತ್ರ ಅಂತ ಆದರೆ ಅವಾಗ ಆಗಬಹುದು. ಆದರೆ ತಸ್ಮಾತ್ ಇತರೇತರ ಉತ್ಪತ್ತಿ ನಿಮಿತ್ಯ ತ್ವಂ ಅವಿದ್ಯಾದೀನಾಂ ಯದಿ ಭವೇತ್ ಭವತು ನಾಮ ಆಗಲಿ, ಆದರೆ ನತು ಸಂಘಾತ ಸಿದ್ಧೇತ, ಇದರಿಂದ ಸಂಘಾತ ಸಿದ್ಧಿಸುವುದಿಲ್ಲ ಅಂತ ಹೇಳ್ತಾರೆ. ಅವಿದ್ಯಾದಿಗಳು ಉತ್ಪತ್ತಿ ಆಗುವುದಕ್ಕೆ ಒಂದಕ್ಕೊಂದು ಉತ್ಪತ್ತಿ ಆಗಲಿಕ್ಕೆ ನಿಮಿತ್ತ ಮಾತ್ರ ಆದ್ರೆ ಆಗಬಹುದು. ಆದರೆ ಅಷ್ಟರಿಂದ ನಮಗೆ ಸಂಘಾತ ಸಿದ್ಧಿ ಆಗ್ತದೇನು ಅಂತಂದ್ರೆ ಸಂಘಾತ ಸಿದ್ಧಿ ಆಗುವುದಿಲ್ಲ. ಯಾಕಂದ್ರೆ ಬೌದ್ಧರ ಮತದಲ್ಲಿ ಭೋಕ್ತೃ ಅನ್ನುವಂಥವನಿಲ್ಲ ಅಂತ. ಬೌದ್ಧರು ಭೋಕ್ತೃವನ್ನ ಅವರು ಒಪ್ಪಂಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ನತು ಸಂಘಾತ ಸಿದ್ಧೇತ ಭೋಕ್ತೃಭಾವಾತ್ ಇತ್ಯಭಿಪ್ರಾಯ. ಇಲ್ಲಿ ಭೋಕ್ತೃ ಅನ್ನುವಂತಹದ್ದು ಇಲ್ಲದೆ ಇರುವುದರಿಂದ ನಿಮ್ಮ ಅಭಿಪ್ರಾಯ ಅನ್ನುವಂಥದ್ದು ಇಲ್ಲಿ ಹೊಂದುವುದಿಲ್ಲ. ಭೋಕ್ತೃ ಅಂತ ಅವರ ಅಭಿಪ್ರಾಯ ಐತೆ ಅಂತ, ಬುದ್ಧರ ಅಭಿಪ್ರಾಯ ಅನ್ನುವಂತಹದ್ದು ಅಲ್ಲಿ ಭೋಕ್ತೃವನ್ನ ಒಪ್ಪುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನ ಉತ್ತರೋತ್ಪಾದೇಚ ಪೂರ್ವ ನಿರೋಧಾತ್, ಇದು 20ನೇ ಸೂತ್ರ. ಉತ್ತರೋತ್ಪಾದೆ, ಉತ್ತರ ಅಂದ್ರೆ ಮುಂದಿನದು ಅಂತ, ಉತ್ಪಾದೆ ಅಂತಂದ್ರೆ ಹುಟ್ಟಿದ್ರೆ, ಮುಂದಿಂದು ಹುಟ್ಟಿದ್ರೆ ಪೂರ್ವ ನಿರೋಧಾತ್ ಹಿಂದಿನದು ನಾಶ ಆಗ್ತದ ಅಂತ. ಮುಂದಿಂದು ಹುಟ್ಟಿದಾಗ ಹಿಂದಿನ ನಾಶ ಆಗಿಬಿಡ್ತೈತೆ ಅಂತ. ಯಾಕಂದ್ರೆ ಇಲ್ಲಿ ಆತ್ಮ ಇಲ್ಲಿ ಒಂದು ಕ್ಷಣದಾಗ ಈಗ ಅದಾನ ಇವಾಗ್ರಿ. ಮುಂದಿನ ಆತ್ಮ ಹುಟ್ಟಿದ ಅಂದ್ರೆ ಹಿಂದಿನ ಆತ್ಮ ಸಾಯ್ತಾನ ಅಂತ ಹಿಂಗ್ರದು. ಆದ್ದರಿಂದ ಇಲ್ಲಿ ಉತ್ಪತ್ತಿ ನಿಮಿತ್ತ ಅನ್ನುವಂತಹದ್ದು ಇಲ್ಲ ಅಂತ ಹೇಳ್ತಾರ ಅವರು. ಆ ಉತ್ಪತ್ತಿ ನಿಮಿತ್ತತ್ವ ಅನ್ನುವಂತಹದ್ದು ಇಲ್ಲ. ಅದನ್ನು ಭಾಷ್ಯದಲ್ಲಿ ವಿವರಣೆ ಕೊಡ್ತಾರೆ ಇವಾಗ್ರಿ. ಉಕ್ತಮೇತತ್ ಅವಿದ್ಯಾದೀನಾಂ ಉತ್ಪತ್ತಿ ಮಾತ್ರ ನಿಮಿತ್ತತ್ವಾತ್ ನ ಸಂಘಾತ ಸಿದ್ಧಿರಸ್ತೀತಿ. ಇಲ್ಲಿವರೆಗೆ ಏನ್ ಹೇಳ್ಕೊಂಡು ಬಂದ್ರು ಅಂತಂದ್ರೆ ಅವಿದ್ಯಾದೀನಾಂ, ಅವಿದ್ಯಾದಿಗಳಿಗೆ ಉತ್ಪತ್ತಿ ಮಾತ್ರ ನಿಮಿತ್ತತ್ವಾತ್, ಕೇವಲ ಉತ್ಪತ್ತಿ ಮಾತ್ರಕ್ಕೆ ಅವು ನಿಮಿತ್ತವಾಗಿದ್ದಾವೆ ಅಂತ. ಅವಿದ್ಯಾದಿಗಳು ಇಲ್ಲಿ ಅವು ಉತ್ಪತ್ತಿ ಮಾತ್ರಕ್ಕೆ ನಿಮಿತ್ತವಾಗಿರುವುದರಿಂದ ಅಂತ. ವಿದ್ಯಾದಿಗಳು ಕೇವಲ ಉತ್ಪತ್ತಿ ಮಾತ್ರ ನಿಮಿತ್ತವಾಗಿರುವುದರಿಂದ ನ ಸಂಘಾತ ಸಿದ್ಧಿರಸ್ತಿ. ಇಲ್ಲಿ ಸಂಘಾತ ಅನ್ನುವಂತಹದ್ದು ನಮಗೆ ಇಲ್ಲಿ ಸಿದ್ಧ ಆಗುವುದಿಲ್ಲ ಅಂತ. ನ ಸಂಘಾತ ಸಿದ್ಧಿರಸ್ತಿ, ಸಂಘಾತ ಸಿದ್ಧ ಆಗುವುದಿಲ್ಲ ಅಂತೇಳಿ ಇದನ್ನು ನಾವು ಹೇಳಿದ್ದಾಯಿತು ಅಂತ. ತದಪಿತು ಉತ್ಪತ್ತಿ ಮಾತ್ರ ನಿಮಿತ್ತತ್ವಂ ನ ಸಂಭವತಿ ಇತಿ ಇದಂ ಇದಾನಿಂ ಆಪದ್ಯತೆ. ಆದ್ರೆ ಈಗ ಏನ್ ಹೇಳ್ತಾರೆ ಅಂತಂದ್ರೆ ತದಪಿತು ಉತ್ಪತ್ತಿ ಮಾತ್ರ ನಿಮಿತ್ತತ್ವಂ, ಇಲ್ಲಿ ಕೇವಲ ಉತ್ಪತ್ತಿ ಮಾತ್ರ ನಿಮಿತ್ತತ್ವ ಅನ್ನುವಂತಹದ್ದು ಇಲ್ಲಿ ಹೊಂದುವುದಿಲ್ಲ ಅನ್ನೋದನ್ನ ಈಗ ಅದನ್ನ ನಾವು ಪ್ರತಿಪಾದನೆ ಮಾಡ್ತಾ ಇದ್ದೇವಂತ. ಹಿಂದೆ ಒಪ್ಪಿಕೊಂಡಿರ್ತಕ್ಕಂಥ ಉತ್ಪತ್ತಿ ಹೇತುತ್ವ ಅನ್ನುವಂತಹದ್ದನ್ನ ಈಗ ಅದನ್ನ ಕೈ ಬಿಡ್ತಾರಂತ ಇವಾಗಿಲ್ಲಿ. ತದಪಿ ಅಂದ್ರೆ ಅದನ್ನು ಕೂಡ, ಯಾವುದೋ ಅವಿದ್ಯಾದಿಗಳು ಉತ್ಪತ್ತಿ ಮಾತ್ರ ನಿಮಿತ್ತವಾಗಿದ್ದಾವೆ ಅಂತ ಹೇಳಿ ಹಿಂದೆ ಹೇಳಿದ್ರಲ್ಲ, ಆದ್ರೆ ಆ ಉತ್ಪತ್ತಿ ಮಾತ್ರ ನಿಮಿತ್ತತ್ವೂ ಕೂಡ ಹೊಂದುವುದಿಲ್ಲ ಅನ್ನುವಂತಹದ್ದನ್ನ ಈಗ ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂತ. ನ ಸಂಭವತಿ ಇತಿ ಇದಂ ಇದಾನಿಂ ಉಪಪಾದ್ಯತೆ, ಈಗ ನಾವು ಅದನ್ನ ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಕ್ಷಣಭಂಗವಾದಿನಃ ಅಯಂ ಅಭ್ಯುಪಗಮಃ ಉತ್ತರಸ್ಮಿನ್ ಕ್ಷಣೆ ಉತ್ಪದ್ಯಮಾನೆ ಪೂರ್ವಃ ಕ್ಷಣೋ ನಿರುದ್ಯತೆ ಇತಿ. ಇಲ್ಲಿ ಕ್ಷಣಭಂಗವಾದಿಗಳು ಅಂತ. ಕ್ಷಣಭಂಗವಾದಿಗಳು ಅಂತಂದ್ರೆ ಕ್ಷಣಭಂಗವಾದ ಅಂತಂದ್ರೆ ಹೇಳ್ತಾರ, ಈ ಪ್ರತಿಯೊಂದು ಪದಾರ್ಥಗಳೇನದಾವಲ್ರಿ ನಾವು ಜಗತ್ತಿನಲ್ಲಿ ಕಾಣತಕ್ಕಂತ ಪ್ರತಿಯೊಂದು ಪದಾರ್ಥಗಳು ಅದು ಒಂದೇ ಕ್ಷಣ ಇರ್ತದಂತದು. ಪ್ರತಿಯೊಂದು ಪದಾರ್ಥಗಳು ಒಂದು ಕ್ಷಣ ಮಾತ್ರ ಇರ್ತಾವಂತವು. ಈ ವಾದಕ್ಕೆ ಕ್ಷಣಭಂಗವಾದ ಅಂತ ಕರೀತಾರ. ಒಂದು ಕ್ಷಣ ಮಾತ್ರ
ಯಾವುದೇ ಪದಾರ್ಥ ಇರಲಿ, ಹ್ಮ್ ಒಂದು ಸೆಕೆಂಡು, ಒಂದು ಕ್ಷಣದ ಒಂದು ಸೆಕೆಂಡು, ಹೌದು ಒಂದು ಸೆಕೆಂಡ್ ಮಾತ್ರ ಇರ್ತದಂತ ಬೌದ್ಧರು ಹೇಳ್ತಾರ ಅವರು. ಹ್ಮ್ ಬುದ್ಧ ಇದನ್ನ ನೇರವಾಗಿ ಹೇಳಿಲ್ಲ ಅಂತ ಆದ್ರೂ ಕೂಡ, ಹ್ಮ್ ಯಾಕೆಂದ್ರೆ ಅವನು ಅನಿತ್ಯವಾಗಿರ್ತಕ್ಕಂಥದ್ದು, ಅದು ಪ್ರತೀತ್ಯ ಸಮುತ್ಪಾದವಾದದಲ್ಲಿಯೂ ಕೂಡ ಇದು ಅಡಕವಾಗಿ ಐತಿ ಅಂತ. ಹ್ಮ್ ಆದ್ರೆ ಅವನ ಅನುಯಾಯಿಗಳು ಏನ್ ಮಾಡ್ಯಾರ, ಇದನ್ನ ಸ್ಪಷ್ಟಗೊಳಿಸಿದ್ದಾರೆ ಅಂತ. ಹ್ಮ್ ಅಲ್ಲಿ ಕ್ಷಣಭಂಗವಾದಿಯ ಒಂದು ಅಭಿಪ್ರಾಯ ಏನದ ಅಂತಂದ್ರೆ, ಉತ್ತರ ಕ್ಷಣ ಅನ್ನುವಂಥದ್ದು ಹುಟ್ಟುವಾಗ ಹ್ಮ್ ಪೂರ್ವ ಕ್ಷಣ ಅನ್ನುವಂಥದ್ದು ನಾಶ ಆಗ್ತದ ಅಂತ. ಹ್ಮ್ ಉತ್ತರ ಕ್ಷಣ ಹುಟ್ಟುವಾಗ ಪೂರ್ವ ಕ್ಷಣ ಅನ್ನುವಂಥದ್ದು ನಾಶ ಆಗ್ತದ ಅಂತೇಳಿ ಹ್ಮ್ ಇದು ಬೌದ್ಧ ಕ್ಷಣಿಕರ ಒಂದು ಕ್ಷಣಿಕ ಭಂಗವಾದಿಗಳು ಅಂತ ಇವರು. ಹ್ಮ್ ಕ್ಷಣಿಕ ಭಂಗವಾದಿಯ ಒಂದು ಅಭಿಪ್ರಾಯ, ಅವ್ರ ಸಿದ್ಧಾಂತ ಅಂತ ಇದು ರೀ. ಹ್ಮ್ ಹೀಗಂತ ಹೇಳಿ ಅವರು ಒಪ್ಪಿದಾರಂತ. ಹ್ಮ್ ಅದಕ್ಕೆ ಹೇಳಿದ್ರು ಅವರು, ಕ್ಷಣಭಂಗವಾದಿನ ಅಯಂ ಅಭ್ಯುಪಗಮಃ ಉತ್ತರಸ್ಮಿನ್ ಕ್ಷಣೆ ಉತ್ಪದ್ಯಮಾನೆ ಪೂರ್ವಕ್ಷಣೋ ನಿರುದ್ಯತೆ. ಅಂದ್ರೆ ಉತ್ತರ ಅಂದ್ರೆ ಮುಂದಿನ ಒಂದು ಕ್ಷಣದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಪೂರ್ವ ಕ್ಷಣ ನಿರುದ್ಯತೆ, ಅಂದ್ರೆ ಪೂರ್ವ ಕ್ಷಣದಲ್ಲಿ ಇರ್ತಕ್ಕಂಥದ್ದು ನಾಶ ಆಗ್ತದಂತ. ಉತ್ತರ ಕ್ಷಣದಲ್ಲಿ ಉತ್ಪತ್ತಿ ಆಯ್ತು ಅಂತಂದ್ರೆ ಪೂರ್ವ ಕ್ಷಣದಲ್ಲಿ ಇದ್ದದ್ದು ಅದು ನಾಶ ಆಗಿಬಿಡ್ತೈತಿ ಅಂತ ಇದು ಅವ್ರ ಸಿದ್ಧಾಂತ. ನಚ ಏವಂ ಅಭ್ಯುಪಗಚ್ಚತ ಪೂರ್ವೋತ್ತರಯೋಃ ಕ್ಷಣಯೋಃ ಹೇತು ಫಲಭಾವಃ ಶಕ್ಯತೆ ಸಂಪಾದಯಿತುಂ. ಇಲ್ಲಿ ಈ ರೀತಿಯಾಗಿ ಒಪ್ಪಿಕೊಂಡಿರ್ತಕ್ಕಂಥವನು ಯಾರೋ ಇಲ್ಲಿ ಬೌದ್ಧ ಅನ್ನುವಂಥವನು ಈ ಪೂರ್ವ ಮತ್ತು ಉತ್ತರ ಕ್ಷಣಗಳಿಗೆ, ಪೂರ್ವ ಅಂದ್ರೆ ಮೊದಲಿದ್ದದ್ದು, ಉತ್ತರ ಅಂದ್ರೆ ಅದರ ನಂತರದಲ್ಲಿ ಇರ್ತಕ್ಕಂಥ ಕ್ಷಣಗಳೇನಿದಾವಲ್ಲ ಅವುಗಳಿಗೆ ಒಂದು ಹೇತು ಫಲಭಾವವನ್ನ ಸಾಧಿಸಲಿಕ್ಕೆ ಆಗುವುದಿಲ್ಲ ಅಂತ. ಹೇತು ಅಂದ್ರೆ ಕಾರಣ, ಆ ಕಾರಣದ ಒಂದು ಫಲಭಾವವನ್ನ ಸಾಧಿಸ್ಲಿಕ್ಕೆ ಆಗ್ತದೇನು, ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಇಲ್ಲಿ ನಾಶವಾಗ್ತಿರ್ತಕ್ಕಂಥ ಅಥವಾ ನಾಶವಾದ ಪೂರ್ವಕ್ಷಣ ಅನ್ನುವಂಥದ್ದು. ಅದಕ್ಕಂದ್ರು ನಚೈವಂ ಅಭ್ಯುಪಗಚ್ಚತ ಪೂರ್ವೋತ್ತರಯೋಃ ಕ್ಷಣಯೋಃ ಹೇತು ಫಲಭಾವ ಶಕ್ಯತೆ ಸಂಪಾದಯಿತುಂ ನಿರುಧ್ಯಮಾನಸ್ಯ ನಿರುದ್ಧಸ್ಯ ವಾ ಪೂರ್ವಕ್ಷಣಸ್ಯ ಅಭಾವಗ್ರಸ್ತತ್ವಾತ್ ಉತ್ತರಕ್ಷಣ ಹೇತುತ್ವ ಅನುಪಪತ್ತೇಃ. ನಿರುದ್ಯಮಾನಸ್ಯ ಅಂದ್ರೆ ಇಲ್ಲಿ ನಾಶ ಹೊಂದುತ್ತಿರುವಂತ ಅಂತ ಅರ್ಥ. ಇಲ್ಲಿ ನಿರುದ್ಧ ಅಂದ್ರೆ ನಾಶವಾಗುತ್ತಿರುವಂತ ಅಥವಾ ನಾಶವಾದ ಪೂರ್ವಕ್ಷಣ. ಈ ಹಿಂದಿನ ಕ್ಷಣದಲ್ಲಿ ಅದು ನಾಶ ಆಗ್ಯದ, ಈಗ ಅದು ಈಗ ಒಂದು ಒಂದು ಈ ಸೆಕೆಂಡ್ ಏನೈತೆ ಅದು ನಾಶ ಆಗ್ತಾ ಇದೆ ಅಂತದು. ಆ ನಾಶವಾಗಿರ್ತಕ್ಕಂಥ ಪೂರ್ವಕ್ಷಣ ಅದು ಅಭಾವಗ್ರಸ್ತವಾಗಿ ಐತಿ ಅಂತ. ಅಭಾವಗ್ರಸ್ತ ಅಂದ್ರೆ ಅದು ಇಲ್ಲೇ ಇಲ್ಲ ಅಂತದು, ಮತ್ ನಾಶ ಆದ್ಮೇಲೆ ಅಲ್ಲೆಲ್ಲಿ ಇರ್ತೈತೆ ಅದ್ರಿ, ಅದು ಅಭಾವದಿಂದ ಕೂಡ್ಕೊಂಡಿರ್ತದ ಅಂತ. ಅದು ಉತ್ತರ ಕ್ಷಣಕ್ಕ ಕಾರಣ ಆಗೋದಿಲ್ಲ ಅಂತ. ಮುಂದಿನ ಒಂದು ಕ್ಷಣ ಅದಲ್ರಿ, ಆ ಹಿಂದಿನ ಕ್ಷಣ ಇದ್ದಿದ್ರೆ ಅದು ಮುಂದಿನ ಕ್ಷಣಕ್ಕ ಕಾರಣ ಆಕತ್ ಅಂತ ಹೇಳಬಹುದು. ಆದ್ರೆ ಆ ಪೂರ್ವ ಕ್ಷಣ ಏನಾಗ್ಬಿಟ್ಟೈತೆ ಅದು ನಾಶ ಆಗ್ಬಿಟ್ಟೈತಿ. ಇವಾಗ ಪೂರ್ವದಲ್ಲಿ ಇದ್ದಂತ ಒಂದು ಸೆಕೆಂಡ್ ಏನಾಗೈತೆ ನಾಶ ಆಗೈತೆ ಅದು. ಇನ್ನು ಉತ್ತರ ಕ್ಷಣ ಅದ್ರ ಮುಂದಿನ ಕ್ಷಣಕ್ಕ ಆ ಹಿಂದಿನ ಕ್ಷಣ ಅದು ಕಾರಣ ಆಗ್ತದೇನು ಅಂತಂದ್ರೆ ಆಗಂಗಿಲ್ಲ ಅಂತ. ಕ್ಷಣ ಹುಡುತದ, ಕ್ಷಣ ನಾಶ ಆಗ್ತದೆ. ಈ ರೀತಿಯಾಗಿ ಕ್ಷಣಿಕವಾದ ಪದಾರ್ಥ ಅನ್ನುವಂತಹದ್ದು, ಒಂದು ಪದಾರ್ಥ ಅದು ಕ್ಷಣಿಕ ಅದಂತ ತಿಳ್ಕೊಡೋದು, ಒಂದು ಕ್ಷಣ ಮಾತ್ರ ಇರ್ತದಂತ. ಆ ಪದಾರ್ಥ ಹುಟ್ಟುತ್ತದೆ ಅಂತ ಇಲ್ಲಿ ಅರ್ಥ ಮಾಡ್ಬೇಕು ನಾವು. ನಾಶವಾಗುವುದಕ್ಕೆ ನಾಶರೂಪವಾದ ಅಭಾವ ಕಂಡು ಸಂಬಂಧವಿರುತ್ತದೆ ಅಂತ. ಯಾವ್ದು ನಾಶವಾಗ್ತಾ ಇರ್ತದ ಅದಕ್ಕೆ ನಾಶರೂಪವಾಗಿರ್ತಕ್ಕಂಥ ಅಭಾವ ಅದಕ್ಕೆ ಸಂಬಂಧ ಇರ್ತದ ಅಂತ. ನಾಶವಾದದ್ದಂತೂ ಅಭಾವವೇ. ಯಾವ ವಸ್ತು ನಾಶ ಆಗೈತೆ ಅಂದ್ರೆ ಅದು ಇಲ್ಲ ಅಂತ ಅರ್ಥ. ನಾಶ ಆಗೈತೆ ಅಂದ್ರೆ ಏನು, ಅದು ಇಲ್ಲ ಅಂತಾನೆ ಅರ್ಥ. ಇವೆರಡಕ್ಕೂ ಕೂಡ ಹೇತುತ್ವ ಅನ್ನುವಂತಹದ್ದಿಲ್ಲ, ಅದು ಕಾರಣತ್ವವನ್ನು ಹೇಳಲಿಕ್ಕೆ ಆಗೋದಿಲ್ಲ. ನಾಶವಾದದ್ದಾಗಲಿ ಅಥವಾ ನಾಶವಾಗುತ್ತಿರುವಂತಹದ್ದಾಗಲಿ ಅದು ಮುಂದಿನ ಕ್ಷಣಕ್ಕೆ ಅದು ಕಾರಣತ್ವವನ್ನು ಹೇಳಕ ಆಗೋದಿಲ್ಲ ಅಂತ ಇಲ್ಲಿ ಈ ರೀತಿಯಾಗಿ ಹೇಳ್ಕೊಂಡು ಬಂದರು. ಆದ್ದರಿಂದ ಇಲ್ಲಿ ಪೂರ್ವ ಕ್ಷಣ ಅನ್ನುವಂಥದ್ದು ಉತ್ತರ ಕ್ಷಣಕ್ಕೆ ಕಾರಣ ಆಗುವುದಿಲ್ಲ, ಯಾಕಂದ್ರೆ ಅದು ಅಭಾವ ರೂಪವಾಗಿರುವುದರಿಂದ ಅಂತೇಳಿ ಹೇಳಿದರು ಅವರು. ಅಥ ಭಾವರೂಪ
ಪರಿನಿಷ್ಪನ್ನಾವಸ್ಥಃ ಪೂರ್ವಕ್ಷಣ ಉತ್ತರಕ್ಷಣಸ್ಯ ಹೇತುಃ ಇತ್ಯಭಿಪ್ರಾಯಃ ತದಾಪಿ ನೋಪಪದ್ಯತೆ ಅಥ ಭಾವರೂಪಃ. ಯಾಕೆಂದ್ರೆ ಭಾವರೂಪವಾಗಿರ್ತಕ್ಕಂಥದ್ದು ಅಂತ, ಭಾವರೂಪವಾಗಿ ಒಂದು ಸಿದ್ಧಾವಸ್ಥೆಯಲ್ಲಿರುವಂತಹ ಪೂರ್ವ ಕ್ಷಣವೇ ಉತ್ತರ ಕ್ಷಣಕ್ಕೆ ಕಾರಣ ಅಂತ ಅವನ ಅಭಿಪ್ರಾಯ. ಆದ್ರೆ ಭಾವರೂಪ ಅಂತಂದ್ರೆ ಏನು? ಇರುವಂತಹದ್ದು ಅಂತ, ಅದು ಅಸ್ತಿತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅಂತ. ಭಾವ ಅಂದ್ರೆ ಏನು? ಅದು ಅಭಾವ ಅಲ್ಲ. ಅಭಾವ ಅಂತಂದ್ರೆ ಇಲ್ಲದ್ದು ಅಂತ. ಭಾವ ಅಂದ್ರೆ ಇರುವಂತಹದ್ದು. ಮತ್ತು ಸಿದ್ಧಾವಸ್ಥೆಯಲ್ಲಿರ್ತಕ್ಕಂಥ ಯಾವ ಪೂರ್ವ ಕ್ಷಣವೇ ಇಲ್ಲಿ ಉತ್ತರ ಕ್ಷಣಕ್ಕ ಕಾರಣ ಅಂತ ಒಂದು ವೇಳೆ ಅಭಿಪ್ರಾಯ ಆದ್ರೆ, ಹಾಗೂ ಕೂಡ ಇಲ್ಲಿ ಹೇತು ಫಲಭಾವ ಅನ್ನುವಂತಹದ್ದು ಹೊಂದುವುದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಉತ್ತರ ಅಂದ್ರೆ ಹೇತು ಫಲಭಾವ ಅನ್ನುವಂತಹದ್ದು ಹೊಂದುವುದಿಲ್ಲ. ಅಂದ್ರೆ ಅಲ್ಲಿ ಭಾವರೂಪವಾಗಿರ್ತಕ್ಕಂಥದ್ದು, ಸಿದ್ಧಾವಸ್ಥೆಯಲ್ಲಿರ್ತಕ್ಕಂಥದ್ದು ಪೂರ್ವ ಕ್ಷಣ ಅಂದ್ರೆ ಹಿಂದಿನ ಕ್ಷಣ ಅನ್ನುವಂತಹದ್ದು ಏನದಲ್ಲ, ಅದು ಮುಂದಿನ ಕ್ಷಣಕ್ಕ ಕಾರಣ ಅಂತ ಒಂದು ವೇಳೆ ಇಲ್ಲಿ ಅವನ ಅಭಿಪ್ರಾಯ, ಅದು ಬೌದ್ಧನ ಅಭಿಪ್ರಾಯ ಆದ್ರೆ ಆಗಲೂ ಕೂಡ ಏನಾಕೈತಿ, ಹಾಗೂ ಕೂಡ ಅದು ಹೇತು ಫಲಭಾವನ್ನ ಹೊಂದುವುದಿಲ್ಲ ಅಂತ ಅಲ್ಲಿ ಹೇಳಿದ್ರು ಅವರು. ಅಥ ಭಾವಭೂತಃ ಪರಿನಿಷ್ಪನ್ನಾವಸ್ಥಃ ಪೂರ್ವಕ್ಷಣಃ ಉತ್ತರಕ್ಷಣಕ್ಷ ಹೇತು ಇತ್ಯಭಿಪ್ರಾಯಃ ತಥಾಪಿ ನೋಪಪದ್ಯತೆ. ಇದು ಕೂಡ ಹೊಂದುವುದಿಲ್ಲ. ಯಾಕಂತಂದ್ರೆ ಭಾವಭೂತಸ್ಯ ಪುನರ್ವ್ಯಾಪಾರ ಕಲ್ಪನಾಯಾಂ ಕ್ಷಣಾಂತರ ಸಂಬಂಧ ಪ್ರಸಂಗಾತ್. ಭಾವಭೂತಸ್ಯ ಪುನರ್ವ್ಯಾಪಾರ ಕಲ್ಪನಾಯಾಂ, ಯಾವುದು ಇಲ್ಲಿ ಭಾವಭೂತವಾಗಿರ್ತಕ್ಕಂಥ ಪದಾರ್ಥಕ್ಕೆ ಅಲ್ಲಿ ಮತ್ತೆ ವ್ಯಾಪಾರ ಇರುವಂತಹದ್ದು ಕಲ್ಪಿಸಿದ್ದಾದ್ರೆ ಅದಕ್ಕೆ ಮತ್ತೊಂದು ಕ್ಷಣದ ಸಂಬಂಧವನ್ನ ಕಲ್ಪಿಸಿದಂತೆ ಆಗ್ತದ ಅಂತ ಹೇಳ್ತಾರೆ. ಭಾವಭೂತವಾದ ಪದಾರ್ಥ ಅಂದ್ರೆ ಭಾವ ಅಂದ್ರೆ ಇರುವಂತ ಪದಾರ್ಥ ಅಂತ, ಅದಕ್ಕೆ ಮತ್ತೆ ಒಂದು ವ್ಯಾಪಾರ ಅನ್ನುವಂತಹದ್ದು ಇದೆ ಅಂತ ಹೇಳಿ ನೀನು ಒಂದು ವೇಳೆ ಕಲ್ಪಿಸಿದ್ದಾದ್ರೆ ಅದಕ್ಕೆ ಮತ್ತೊಂದು ಕ್ಷಣದ ಸಂಬಂಧವನ್ನ ನೀನು ಕಲ್ಪಿಸಿದಂತೆ ಆಗ್ತದ ಅಂತ. ಅಂದ್ರೆ ಪೂರ್ವ ಕ್ಷಣ ಇರಬೇಕಾದ್ರ ಅದರಲ್ಲಿ ಹೇತುತ್ವ ಇರುವುದಿಲ್ಲ ಅಂತ, ಅದರಲ್ಲಿ ಕಾರಣತ್ವ ಇರುವುದಿಲ್ಲ ಅಂತ ಹೇಳ್ತಾರೆ. ಪೂರ್ವ ಕ್ಷಣ ಇರಬೇಕಾದ್ರೆ ಅದರಲ್ಲಿ ಕಾರಣತ್ವ ಇರುವುದಿಲ್ಲ. ಆ ಹೇತುತ್ವವಿರುವುದಕ್ಕೆಂದು ಇನ್ನೊಂದು ಕ್ಷಣವಿದ್ದು ವ್ಯಾಪಾರವನ್ನ ಮಾಡುವುದೆಂದರೆ ಅಲ್ಲಿ ಕ್ಷಣಭಂಗವಾದ ಬಿಡಬೇಕಾಗ್ತದ ಅಂತ. ಅಲ್ಲಿ ಹೇತುತ್ವ ಇರುವುದಕ್ಕೋಸ್ಕರವಾಗಿ ಒಂದು ಕಾರಣ ಅನ್ನುವಂತಹದ್ದು ಇರುವುದಕ್ಕೋಸ್ಕರವಾಗಿ ಇನ್ನೊಂದು ಕ್ಷಣವಿದ್ದು, ಪೂರ್ವ ಕ್ಷಣ ಏನೈತಲ್ಲ ಅದು ಇನ್ನೊಂದು ಕ್ಷಣ ಇದ್ದು ಅದು ಮುಂದಿನ ವ್ಯಾಪಾರ ಮಾಡುವುದಕ್ಕದು ಕಾರಣ ಆಕೈತಿ ಅಂತಂದ್ರೆ ಅವಾಗ ನಿಮ್ಮ ಕ್ಷಣಭಂಗವಾದ ಬಿಡಬೇಕಾಕೈತಿ ಅಂತ. ನೀವು ಎಲ್ಲ ಒಂದು ಕ್ಷಣ ಅಂತ ಹೇಳ್ತಿರಲ್ಲ, ಅದನ್ನ ನೀವು ಬಿಟ್ಟು ಬಿಡ್ಬೇಕಾಗ್ತೈತಿ, ನಿಮ್ಮ ಸಿದ್ಧಾಂತಕ್ಕೆ ಭಂಗ ಆಕೈತಿ ಅಂತ ಹೇಳ್ತಾರ ಅವರು. ಆದ್ರಿಂದ ಇಲ್ಲಿ ನೀವು ಹೇಳ್ತಕ್ಕಂತ ಈ ಕ್ಷಣಭಂಗವಾದವೇ ಇಲ್ಲಿ ಹೊಂದುವುದಿಲ್ಲ ಅಂತ. ಇಲ್ಲಿ ಭಾವಭೂತಸ್ಯ ಪುನರ್ವ್ಯಾಪಾರ ಕಲ್ಪನಾಯಾಂ ಕ್ಷಣಾಂತರ ಸಂಬಂಧ ಪ್ರಸಂಗಾತ್. ಇಲ್ಲಿ ಭಾವಭೂತವಾಗಿರ್ತಕ್ಕಂಥ ಪುನಃ ಒಂದು ವ್ಯಾಪಾರ ಕಲ್ಪನೆಯೊಳಗ ಕ್ಷಣಾಂತರ ಅಂದ್ರೆ ಏನು, ಮತ್ತೊಂದು ಕ್ಷಣದ ಒಂದು ಸಂಬಂಧವನ್ನ ನಾವು ಇಲ್ಲಿ ಒಪ್ಪುವಂತ ಪ್ರಸಂಗ ಬರ್ತದ. ಅಥ ಭಾವ ಏವ ಅಸ್ಯ ವ್ಯಾಪಾರ ಇತ್ಯಭಿಪ್ರಾಯ. ಅವಾಗಲ್ಲಿ ಏನಾಗ್ತದ ಅಂತಂದ್ರೆ ಅದರ ಭಾವವೇ ಅಲ್ಲಿ ವ್ಯಾಪಾರ ಅಂತ. ಆ ಭಾವ ಅಂದ್ರೇನು, ಅದು ಇರುವಿಕೆ ಅನ್ನುವಂತಹದ್ದು ಅದರ ವ್ಯಾಪಾರ ಅಂತ ಹೇಳಿ ಈ ರೀತಿಯಾಗಿ ನಿನ್ನ ಅಭಿಪ್ರಾಯವಾದರೆ ಹಾಗೂ ಕೂಡ ಅಲ್ಲಿ ಹೇತು ಫಲಭಾವ ಹೊಂದುವುದಿಲ್ಲ ಅಂತ ಹೇಳ್ತಾರೆ. ಅದರ ಭಾವವೇ ಅಂತ, ಭಾವವೇ ಅದರ ವ್ಯಾಪಾರ ಅಂತ. ಭಾವ ಅಂದ್ರೆ ಅದರ ಇರುವಿಕೆ, ಆ ಕ್ಷಣದ ಇರುವಿಕೆ ಅನ್ನುವಂತಹದ್ದು ಏನದಲ್ಲ ಅದೇ ಅದರ ವ್ಯಾಪಾರ ಅಂತ ಒಂದು ವೇಳೆ ನಿನ್ನ ಅಭಿಪ್ರಾಯವಾದರೆ, ಇಲ್ಲಿ ವಸ್ತು ಬೇರೆ ವ್ಯಾಪಾರ ಬೇರೆ ಅನ್ನುವಂತಹದ್ದಿಲ್ಲ ಇಲ್ಲಿ. ಯಾಕಂದ್ರೆ ಇರುವುದಂದ್ರ ಅದು ಕ್ರಿಯಾರೂಪ ಅಂತ ಒಂದು ಅನ್ನುವುದಾದರೆ ಅಂತ ಅರ್ಥ. ಇಲ್ಲಿ ಇರುವುದು ಅಂತಂದ್ರೆ ಏನು, ಅದು ಕ್ರಿಯಾರೂಪ ಅಂತ ಈ ರೀತಿ ಅನ್ನುವುದಾದ್ರೆ ಅಂತ ಅರ್ಥ ಇಲ್ಲಿ. ಹಾಗೂ ಕೂಡ ಹೇತು ಫಲ ಭಾವ ಹೊಂದುವುದಿಲ್ಲ. ಯಾಕಂತಂದ್ರೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅವರು.
ತಥಾಪಿ ನೋಪದ್ಯತೆ ಭಾವಭೂತಸ್ಯ ಪುನರ್ವ್ಯಾಪಾರಕಲ್ಪನೆಯಾಂ ಕ್ಷಣಾಂತರ ಸಂಬಂಧ ಪ್ರಸಂಗಾತ್ ಅತಃ ಭಾವ ಏವ ಅಸ್ಯ ವ್ಯಾಪಾರ ಇತ್ಯಭಿಪ್ರಾಯಃ ತಥಾಪಿ ನೈಪಪದ್ಯತೆ ಹೇತು ಸ್ವಭಾವ ಅನುಪರಕ್ತಸ್ಯ ಫಲಸ್ಯ ಉತ್ಪತ್ತ್ಯಸಂಭವಾತ್. ಹೇತು ಸ್ವಭಾವ ಅನುಪರಕ್ತಸ್ಯ ಅಂತ ಇಲ್ಲಿ ಹೇತು ಸ್ವಭಾವದ ಸಂಬಂಧ ಅನ್ನುವಂಥದ್ದಿಲ್ಲದೆ ಅಂತ. ಆ ಹೇತು ಅಂದ್ರೆ ಕಾರಣ, ಅದರ ಸ್ವಭಾವದ ಸಂಬಂಧ ಅನ್ನುವಂಥದ್ದಿಲ್ಲದೆ ಅಲ್ಲಿ ಫಲ ಹುಟ್ಟುವಂತಹದ್ದು ಸಂಭವಿಲ್ಲ ಅಂತ. ಅದು ಹೇತು ಸ್ವಭಾವದ ಸಂಬಂಧವಿಲ್ಲದೆ ಫಲ ಅನ್ನುವಂಥದ್ದು ಹುಟ್ಟುವಂತಹದ್ದಲ್ಲಿ ಸಂಭವಿಸ್ತದೇನು ಅಂತಂದ್ರೆ ಅಲ್ಲಿ ಸಂಭವ ಅನ್ನುವಂತಹದ್ದು ಇಲ್ಲ ಅಂತ. ಯಾಕಂದ್ರೆ ಇಲ್ಲಿ ಫಲ ಅಂತಂದ್ರೆ ಕಾರ್ಯ, ಅದು ಹೇತುವಿನ ಸಂಬಂಧ ಉಳ್ಳದ್ದೇ ಆಗಿರ್ಬೇಕು ಅಂತ. ಮಡಿಕೆಯಲ್ಲಿ ಮಣ್ಣಿನ ಸ್ವಭಾವ ಇರಬೇಕು ಅಂತ. ಈಗ ಮಡಿಕೆ ಅದ, ಅದ್ರೊಳಗ ಮಣ್ಣಿನ ಸ್ವಭಾವ ಐತಲ್ರಿ ಇಲ್ಲಿ. ಫಲ ಅಂದ್ರೆ ಇಲ್ಲಿ ಕಾರ್ಯ, ಕಾರ್ಯ ಯಾವುದು ಮಡಿಕೆ, ಅಲ್ಲಿ ಕಾರಣ ಯಾವುದು ಮಣ್ಣು. ಮಡಿಕೆಯಲ್ಲಿ ಮಣ್ಣಿನ ಸ್ವಭಾವ ಐತಲ್ರಿ ಇವಾಗ. ಹಂಗಿಲ್ಲಿ ಫಲ ಅಂತಂದ್ರೆ ಕಾರ್ಯ, ಅದು ಹೇತುವಿನ ಸಂಬಂಧ ಉಳ್ಳದ್ದೇ ಆಗಿರ್ಬೇಕು. ಹೇತು ಅಂದ್ರೆ ಕಾರಣ ಸಂಬಂಧ ಉಳ್ಳದ್ದಾಗಿರ್ಬೇಕು ಅಂತೇಳಿ ಇಲ್ಲಿ ಅದನ್ನ ಹೇಳಿದ್ರು ಅವರೀಗ. ಆ ಹೇತು ಸ್ವಭಾವದ ಸಂಬಂಧವಿಲ್ಲದೆ ಫಲ ಅನ್ನುವಂತಹದ್ದು ಹುಟ್ಟುವುದು ಸಂಭವಿಸುವುದಿಲ್ಲ ಅಂತ ಹೇಳಿದ್ರು. ಹೇತು ಸ್ವಭಾವ ಅನುಪರಕ್ತಸ್ಯ ಫಲಸ್ಯ ಉತ್ಪತ್ತ್ಯ ಸಂಭವಾತ್ ಸ್ವಭಾವೋಪರಾಗಾಭ್ಯುಪಗಮೇ ಚ ಹೇತು ಸ್ವಭಾವಸ್ಯ ಫಲಕಾಲಾವಸ್ಥಾಯಿತ್ವೇ ಸತಿ ತ್ಯಾಗ ಪ್ರಸಂಗಃ. ಕ್ಷಣಭಂಗ ಅಭ್ಯುಪಗಮಃ ತ್ಯಾಗ ಪ್ರಸಂಗಃ. ಇಲ್ಲಿ ಸ್ವಭಾವೋಪರಾಗಾಭ್ಯುಪಗಮೆ, ಇಲ್ಲಿ ಒಂದು ವೇಳೆ ನಾವು ಆ ಸ್ವಭಾವದ ಸಂಬಂಧವನ್ನ ಒಪ್ತೇವಿ ಅಂತಾದರೆ, ಸ್ವಭಾವದ ಸಂಬಂಧವನ್ನ ಒಪ್ತೀವಿ ಅಂತಾದರೆ ಅಲ್ಲಿ ಹೇತು ಸ್ವಭಾವ ಅನ್ನುವಂತಹದ್ದು ಫಲಕಾಲದಲ್ಲಿಯೂ ಕೂಡ ಇರುವುದರಿಂದ ಆಗುವುದರಿಂದ, ಆ ಫಲಕಾಲದಲ್ಲಿ ಅಂತಂದ್ರೆ ಅದು ಕಾರಣ ಅಂತ. ಇಲ್ಲಿ ಫಲ ಅಂದ್ರೆ ಕಾರ್ಯ, ಆ ಕಾರ್ಯದ ಕಾಲದಲ್ಲಿಯೂ ಕೂಡ ಇರಬೇಕಾಗ್ತದೆ. ಇವಾಗ ಸ್ವಭಾವ ಸಂಬಂಧವನ್ನ ನೀವು ಒಪ್ಪುದಾದ್ರ ಆ ಕಾರಣ ಸ್ವಭಾವ ಅನ್ನುವಂತಹದ್ದು ಅಲ್ಲಿ ಹೇತು ಅಂದ್ರೆ ಕಾರಣ, ಅದ್ರ ಸ್ವಭಾವ ಕಾರ್ಯದ ಒಂದು ಕಾಲದಲ್ಲಿ ಕೂಡ ಇರಬೇಕಾಗುವುದರಿಂದ ಇಲ್ಲಿ ನಿಮ್ಮ ಕ್ಷಣಭಂಗವಾದ ಅನ್ನುವಂತಹದ್ದನ್ನ ಕೈ ಬಿಡುವಂತ ಪ್ರಸಂಗ ಬರ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಕಾರಣ ಅದು ಯಾವ ಕ್ಷಣದಲ್ಲಿ ಇರ್ತದೋ ಅದು ಉತ್ತರ ಕ್ಷಣಕ್ಕೆ ಅದು ನಾಶಕ್ಕೆ ಹೋಗ್ಬಿಡ್ತೈತೆ. ಅವಾಗ ಅಲ್ಲಿ ಅದು ಇರಂಗಿಲ್ಲಲ್ರಿ. ಅದು ಆ ಪೂರ್ವ ಕ್ಷಣ ನಷ್ಟ ಆಯ್ತು ಅಂದ್ರೆ ಉತ್ತರ ಕ್ಷಣ ಬಂದಾಗ ಅದು ಪೂರ್ವ ಕ್ಷಣ ನಷ್ಟ ಆಗಿ ಹೋಗ್ಬಿಟ್ಟಿರ್ತೈತೆ ಅವಾಗ ಅದು. ಆದ್ರೆ ಅಲ್ಲಿ ಹೇತು ಸ್ವಭಾವ ಅನ್ನುವಂತಹದ್ದು ಫಲಕಾಲದಲ್ಲಿಯೂ ಕೂಡ ಇರುವುದರಿಂದ ಆಗುವುದರಿಂದ ನಿಮ್ಮ ಕ್ಷಣಭಂಗವಾದ ಅನ್ನುವಂತಹದ್ದನ್ನ ನೀವು ಕೈ ಬಿಡಬೇಕಾದ ಪ್ರಸಂಗ ಬರ್ತದೆ, ಬಿಟ್ಟು ಬಿಡಬೇಕಾದ ಪ್ರಸಂಗ ಬರ್ತದ ಅಂತ ಹೇಳ್ಕೊಂಡು ಬಂದ್ರು. ಸ್ವಭಾವೋಪರಾಗಾಭ್ಯುಪಗಮೇ ಚ ಹೇತು ಸ್ವಭಾವಸ್ಯ ಫಲಕಾಲಾವಸ್ಥಿತ್ವೇ ಸತಿ ಕ್ಷಣಭಂಗವಾಭ್ಯುಪಗಮ ತ್ಯಾಗ ಪ್ರಸಂಗ ಏನೈವ ವಿನಾ ಏವ ಇರ್ಬೇಕನ್ನಿರೋದು. ವಿನಾ ಏವ ಸ್ವಭಾವೋಪರಾಗೇನ ಹೇತುಫಲಭಾವಂ ಅಭ್ಯುಪಗಚ್ಯತಃ ಸರ್ವತ್ರ ತತ್ಪ್ರಾಪ್ತೇಃ ಅತಿ ಪ್ರಸಂಗಃ. ವಿನಾ ಏವ ಅಂದ್ರೆ ಸ್ವಭಾವದ ಉಪರಾಗವಿಲ್ಲದೆ ಅಂತ. ಆ ಸ್ವಭಾವದ ಉಪರಾಗ ಅನ್ನುವಂತಹದ್ದಿಲ್ಲದೆ ಹೇತುಫಲಭಾವನ್ನ ಒಪ್ಪಿದವನ ಮತದೊಳಗ ಎಲ್ಲೆಲ್ಲಿಯೂ ಕೂಡ ಆ ಹೇತುಭಾವ ಅನ್ನುವಂತಹದ್ದು ಬಂದೊದಗುವುದರಿಂದ ಇಲ್ಲಿ ಅತಿ ಪ್ರಸಂಗ ಆಗ್ತದ ಅಂತ ಹೇಳ್ತಾರ ಅವರು. ಅಂದ್ರೆ ಇಲ್ಲಿ ಸ್ವಭಾವದ ಉಪರಾಗವಿಲ್ಲದೆ ನಾವು ಹೇತು ಫಲಭಾವನ್ನ ಒಪ್ತೀವಿ ಅಂತಂದ್ರೆ ಅವಾಗ ಅವನ ಮತದೊಳಗ ಎಲ್ಲಾ ಕಡೆಯಲ್ಲಿಯೂ ಕೂಡ ಹೇತು ಫಲಭಾವ ಅನ್ನುವಂತಹದ್ದು ಪ್ರಾಪ್ತವಾಗ್ತದ. ಇದು ಅತಿ ಪ್ರಸಂಗ ಅಂದ್ರೆ ಹೇತು ಫಲಕಾಲದಲ್ಲಿ ಇರ್ತದ ಅಂತಂದ್ರೆ, ಹೇತು ಅಂದ್ರೆ ಕಾರಣ,
ಫಲಕಾಲದಲ್ಲಿ ಅಂದ್ರೇನು ಕಾರ್ಯ. ಹ್ಮ್ ಕಾರಣ ಅನ್ನುವಂತಹದ್ದು ಹ್ಮ್ ಕಾರ್ಯದ ಕಾಲದಲ್ಲಿ ಇರ್ತದ ಅಂತಂದ್ರೆ ಹ್ಮ್ ಅವಾಗ ಕ್ಷಣಿಕವಾದ ವಾದಕ್ಕೆ ಇದು ವಿರೋಧ ಆಗ್ತದೆ. ಹೌದು. ಒಂದ್ ವೇಳೆ ಇರುವುದಿಲ್ಲ ಅಂತಾದ್ರೆ ಹ್ಮ್ ಅಲ್ಲಿ ಹೇತು ಫಲಭಾವಕ್ಕ, ಹ್ಮ್ ಹೇತು ಅಂದ್ರೆ ಕಾರಣ ಮತ್ತು ಕಾರ್ಯ, ಹ್ಮ್ ಅದ್ರ ಹೋಗಿ ನಿಯಮವೇ ಇಲ್ಲ ಆಗಿಬಿಡ್ತೈತಿ ಇವಾಗ. ಹೌದೌದು. ಮಡಿಕೆ ಅನ್ನುವಂತಹದ್ದು ಹ್ಮ್ ಮಣ್ಣಿಗೆ ಕಾರಣವಾಗಬಹುದು. ಹ್ಮ್ ಮಡಿಕೆ ಹ್ಮ್ ಮಣ್ಣಿಗೆ ಕಾರಣ ಆಗಬಹುದು. ಹ್ಮ್ ಆಗ್ತದನ್ರಿ ಅದು? ಇಲ್ಲ, ಯಾಕಂದ್ರೆ ಮಣ್ಣು ಕಾರಣ ಅದ, ಹೌದು. ಇಲ್ಲಿ ಮಡಿಕೆ ಕಾರ್ಯ ಅದ. ಕಾರ್ಯದ ಹೌದು. ಮಡಿಕೆಯೂ ಕೂಡ ಮಣ್ಣಿಗೆ ಕಾರಣ ಆಗಬಹುದು, ಹ್ಮ್ ಹತ್ತಿಯೂ ಕೂಡ ಮಡಿಕೆಗೆ ಕಾರಣವೆಂದಾಗಬಹುದು. ಹ್ಮ್ ಹತ್ತಿ ಅನ್ನುವಂತಹದ್ದು ಹ್ಮ್ ಮಡಿಕೆಗೆ ಕಾರಣ ಅಂತ ಆಗಬಹುದು ಅಂತ. ಹೀಗೆಲ್ಲ ಅತಿ ಪ್ರಸಂಗ ಅನ್ನುವಂತಹದ್ದು, ಅತಿ ಪ್ರಸಕ್ತಿ ಅನ್ನುವಂತಹದ್ದು ಉಂಟಾಗ್ತದ ಅಂತ ಅರ್ಥ. ಅದಕ್ಕೆ ಇಲ್ಲಿ ಕ್ಷಣಿಕ ವಿಜ್ಞಾನವಾದ ಅಷ್ಟು ಇದು ಸರಿಯಲ್ಲ ಅಂತ. ಇದು ಹೌದು. ಇಲ್ಲಿ ಅನೇಕ ಈ ರೀತಿ ದೋಷಗಳು ಬರ್ತಾ ಇದ್ದಾವೆ ಅಂತೇಳಿ ಹ್ಮ್ ಹೇತು ಫಲಭಾವ ಒಂದೊದಗುವುದರಿಂದ ಮತ್ತೆ ಎಲ್ಲಾ ಕಡೆಯಲ್ಲಿಯೂ ಕೂಡ ಆ ಹೇತು ಅಂದ್ರೆ ಕಾರ್ಯಕಾರಣ ಭಾವ ಅನ್ನುವಂತಹದ್ದು ಬಂದೋದ್ರಿಂದ ಹ್ಮ್ ಅತಿ ಪ್ರಸಂಗ ಆಗ್ತದ ಅಂತ ಹೇಳಿ ಹ್ಮ್ ಇಷ್ಟು ಇಲ್ಲಿ ಹೇಳ್ಕೊಂಡು ಬಂದ್ರು. ಹ್ಮ್ ಇನ್ನು ಮುಂದಿನ ಭಾಷ್ಯ ಭಾಗದೊಳಗ ಹ್ಮ್ ಈ ಒಂದು ಬೌದ್ಧ ಮತದೊಳಗ ಈ ಉತ್ಪಾದ ಮತ್ತು ನಿರೋಧಗಳು ಸಿದ್ಧಿಸುವುದಿಲ್ಲ. ಹ್ಮ್ ನಿರೋಧ ಅಂದ್ರೆ ನಾಶ, ಉತ್ಪತ್ತಿ ನಾಶ, ಹ್ಮ್ ಇವೆರಡೂ ಸಿದ್ಧಿಸುವುದಿಲ್ಲ ಅಂಥೇಳಿ ಆ ಬೌದ್ಧ ಮತದಲ್ಲಿ ಅವರಿರ್ತಕ್ಕಂಥ ಒಂದು ದೋಷವನ್ನ ಮತ್ತೆ ಹೇಳ್ತಾ ಇದ್ದಾರೆ ಅವರು. ಹೌದು. ಆ ಉತ್ಪಾದ ಮತ್ತು ನಿರೋಧ ಅನ್ನುವಂತಹದ್ದು ಹ್ಮ್ ಅದು ಯಾವ ರೀತಿಯಾಗಿ ಸಿದ್ಧಿಸುವುದಿಲ್ಲ ಅನ್ನುವುದು ಬೌದ್ಧ ಮತದಲ್ಲಿ ಅವೆರಡು ಹೆಂಗೆ ಸಿದ್ಧಿಸಿಲ್ಲ ಅನ್ನುವಂಥ ವಿಚಾರ ಮುಂದಿನ ಭಾಷ್ಯದಲ್ಲಿ ಹೇಳ್ತಾರೆ. ಅದನ್ನು ಮತ್ತೆ ರಾತ್ರಿ ನೋಡೋಣ.